ಭವತ್ಪದಾಬ್ಜಾತ್ ನ ಪರಂ ಋಣೋಮಿ ಅಹಂ. ಅಥ ಆ ಬಳಿಕ ಇಷ್ಟೆಲ್ಲ ಆಗಿ ರಾಮನ ಪಟ್ಟಾಭಿಷೇಕವಾದ ಮೇಲೆ ಆಪ್ತರಾಜ್ಯ ರಾಜ್ಯವನ್ನು ಪಡೆದಂತಹ ಭಗವಾನ್ ಶ್ರೀರಾಮದೇವರು ಸಹ ಭಗವಾನ್ ಆ ಶ್ರೀರಾಮದೇವರು ಲಕ್ಷ್ಮಣಂ ಜಗಾದ ಲಕ್ಷ್ಮಣರಿಗೆ ಹೇಳಿದರು. ಆಶು ತರುಣ ರಾಜ ಭವ. ಆಶು ಬೇಗನೆ ತರುಣ ರಾಜ, ತರುಣ ಯುವ ರಾಜ, ಯುವರಾಜನಾಗು ಅಂತ ಹೇಳಿ ಲಕ್ಷ್ಮಣನಿಗೆ ಏನಂತ ಹೇಳ್ತಾರೆ, ಯುವರಾಜನಾಗು ಅಂತ ಹೇಳಿದರು. ಇತಿ ಈರಿತಸ್ತು ಆಹಾ, ಈ ಹೇಳಲ್ಪಟ್ಟ ಲಕ್ಷ್ಮಣ ಸಹ ಲಕ್ಷ್ಮಣ ಆಹಾ, ಆ ಲಕ್ಷ್ಮಣ ಹೇಳಿದ ಗುರುಂ ಭವತ್ಪದ, ಗುರುವಾದ ಶ್ರೀ ರಾಮದೇವರಿಗೆ ಭವತ್ಪದಾಬ್ಜಾತ್ ನ ಪರಂ ಋಣೋಮಿ ಅಹಂ. ಭವತ್ಪದಾಬ್ಜಾತ್ ನ ಪರಂ ಋಣೋಮಿ ಅಹಂ. ಭವತ್ ನಿನ್ನ, ಪದಾಬ್ಜಾತ್ ಪಾದಕಮಲದ ಸೇವೆಯನ್ನು ಹೊರತು, ಪರಂ ಬೇರೆ ಯಾವುದನ್ನು ಸಹ ಅಹಂ ನ ಋಣೋಮಿ ನಾನು ಸ್ವೀಕಾರ ಮಾಡೋದಿಲ್ಲ, ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಹೇಳಿದ್ದು, ಲಕ್ಷ್ಮಣ ಯುವರಾಜ ಅಂತ ರಾಮದೇವರು ಯಾಕೆ ಹೇಳಬೇಕಾಗಿತ್ತು? ರಾಮದೇವರು ಮುಂದಿನ ಪ್ರಶ್ನೆ ಈಗ ಯಾಕೆ ಹೇಳಿದರು ಅಂತ ಕೇಳಿದರೆ, ದೊಡ್ಡವ್ರು ಯಾರೀಗ ನೆಕ್ಸ್ಟು ಲಕ್ಷ್ಮಣನೇ ದೊಡ್ಡವರು, ಆದ್ದರಿಂದ ಅದಕ್ಕೆ ಹೇಳಬೇಕಾದ್ದು ಕರ್ತವ್ಯ ಹೇಳಿದರು. ಆದರೆ ಆ ಲಕ್ಷ್ಮಣ ಏನು ಹೇಳಿದ, ಇಲ್ಲ ಬೇಡ ಅಂತ ಹೇಳಿದ್ರು. ಕಾರಣ ಇನ್ನೊಂದು ವರ ಇದೆ. ಯಾವ ವರ ಇದೆ? ಭರತ ರಾಜ್ಯಾಭಿಷೇಕ ಆಗುತ್ತೆ ಕೇಳಿದ್ಲಲ್ಲ ಕೈಕೇಯಿ. ಸೊ ಯುವರಾಜ ಪದವಿಯನ್ನು ಕೊಟ್ಬಿಟ್ಟು ಏನು ಮಾಡಿದಾಗಾಯ್ತು, ಭರತ ರಾಜ್ಯ ಒಪ್ಪಲಿಲ್ಲ, ಆದ್ದರಿಂದ ನೆಕ್ಸ್ಟ್ ಚಾನ್ಸ್ ಇರೋದು ಯುವರಾಜ ಪದವಿಗೆ ಅದನ್ನು ಕೊಟ್ಟರು. ಆದ್ದರಿಂದ ಭಾರತ ದೊಡ್ಡವರು ಅಂತ ಹೇಳೋದು ಸಿಕ್ಕಿದ್ದಲ್ಲ, ಅದು ವರದ ರಾಮದೇವರು ಸತ್ಯ ಮಾಡಿದ್ರು, ವರನ ಆ ಮಟ್ಟಿಗೆ ಸತ್ಯ ಮಾಡಿದ್ರು, ಕೈಕೇಯಿ ಕೊಟ್ಟು. ಲಕ್ಷ್ಮಣ ಏನು ಮಾಡಿದ, ಗುರುಂ ಅಂತ, ಗುರುಂ ರಾಮ ಅಂತ, ಗುರು ಅಂತ ರಾಮ ತೋರಿಸ್ಕೊಟ್ಟಿದ್ದಾರೆ. ಏನು ತೋರಿಸ್ಕೊಟ್ಟಿದ್ದಾರೆ? ತಾಯಿ ಮಾತನ್ನು ನಡೆಸಿ ತೋರಿಸ್ಕೊಟ್ಟಿರೋದ್ರಿಂದ ಅದೇ ಮಾತನ್ನು ನಡೆಸ್ಬೇಕೀಗ, ತಾನು ಕೂಡ ನಡೆಸ್ಬೇಕು ರಾಮದೇವರ ಮಾತನ್ನು. ಅದಕ್ಕೆ ಹಾಗೆ ಮಾಡದ ತಿಳ್ಕೊಂಡು ಗುರು ಅನ್ನೋ ಪದನೂ ಸ್ವಾರಸ್ಯ. ರಾಮದೇವರು ಏನೇನು ಮಾಡಿ ತೋರಿಸ್ತಾರೆ ಅದೆಲ್ಲ ಉಳಿದವ್ರಿಗೆ ಪಾಠ ಅಂತ ಅಷ್ಟೇ ಹಿಡಿದವ್ರು ಏನಾಗ್ತಾರೆ, ಆಗ ಗುರುಗಳು. ರಾಮದೇವರು ಗುರು, ಎಲ್ಲ ರೀತಿಯಲ್ಲೂ ಗುರುನೇ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಇದ್ದೇ ಇದೆ, ಎಲ್ಲರೂ ಗುರು ನಾರಾಯಣನೇ ರಾಮದೇವರು. ಆದ್ದರಿಂದ ನಿನ್ನ ಸೇವೆ ನನಗೇನೂ ಬೇಕಿಲ್ಲ. ಇದ್ರದ್ದು ಏನು ಹೇಳಿದಾಗಾಯಿತು, ಲಕ್ಷ್ಮಣ ರಾಜ್ಯವನ್ನು ಒಂದು ತ್ಯಾಗ ಮಾಡ್ತಾರೆ, ಭಾಳ ದೊಡ್ಡ ತ್ಯಾಗ ಅದು ಲಕ್ಷ್ಮಣ ಮಾಡಿದ್ದು. ಅಲ್ಲೇನು ರಾಮದೇವರು ಮಾಡಿದ ತ್ಯಾಗ ವಿನಾಕಾರಣ ರಾಜ್ಯ ನ್ಯಾಯವಾಗಿ ಯಾರಿಗೆ ಬರಬೇಕಾಗಿತ್ತ ರಾಜ್ಯ? ರಾಮದೇವರಿಗೇನೆ, ಭರ್ತನಿಗೆ ಅಲ್ವೇ ಇಲ್ಲ. ಕೈಕೇಯಿ ತೆಗೆದಕ್ಕೆ ಯಾರಿಗೆ ಮತ್ತೆ ಕೈಕೇಯಿಗೆ ರೈಟ್ ಇಲ್ಲೇ ಇಲ್ಲ. ವೈಶಿಷ್ಟ್ಯ ಹೇಳ್ತಾರೆ, ಯಾವ ರೈಟ್ ಇದೆ ಅಂತ ಕೇಳ್ತಾರೆ. ವಂಶ ಪಾರಂಪರ್ಯ ಬಂದ ನಿಯಮನ ಉಲ್ಲಂಘನೆ ಮಾಡ್ಲಿಕ್ಕೆ ಯಾವ ರೈಟೂ ಇಲ್ಲ, ಆದ್ದರಿಂದ ರಾಮ ನಡೆಸಲೇಬೇಕಾಗಿಲ್ಲ ಅಂತ ಹೇಳ್ತಾರೆ ವೈಶಿಷ್ಠರೆಲ್ಲ ಕೂಡ. ಆದರೂ ರಾಮದೇವರು ಯಾತಕ್ಕೆ ನಡೆಸಿದರು? ತಂದೆ ಮಾತನ್ನು ನಡೆಸಬೇಕು ಅಂತೇಳಿ. ತಂದೆ ಮಾತನ್ನು ನಡೆಸಬೇಕು ಅಂತೇಳಿ ರಾಮದೇವರು ಮಾಡಿದರೆ ಅಣ್ಣ ತಂದೆ ಇದ್ದ ಹಾಗೆ. ರಾಮದೇವರು ಕೊಟ್ಟ ಮಾತಿದೆ, ನಡೆಸ್ಬೇಕಲ್ಲ, ನಡೆಸಿದ ಲಕ್ಷ್ಮಣ. ಆ ದೃಷ್ಟಿಯಿಂದ ಲಕ್ಷ್ಮಣನ ತ್ಯಾಗ ಭಾರಿ ದೊಡ್ಡ ತ್ಯಾಗ ಇದೆ. ಭವತ್ಪದಾಬ್ಜಾತ್ ನಪರಂ ಋಣೋಮ್ಯಹಂ. ಇದರಿಂದ ಇನ್ನೊಂದು ಲಕ್ಷ್ಮಣ ತೋರಿಸ್ತಾ, ಇಷ್ಟೆಲ್ಲ ಸೇವೆ ಮಾಡಿದ ಅರಣ್ಯದಲ್ಲಿ ಪ್ರತಿಫಲ ಬಯಸಿದ ಅಂತಾಗಬಾರ್ದು. ಈಗ ಸಿಗ್ಬೋದು ಪ್ರತಿಫಲ, ಅದು ಬೇಕಿಲ್ಲ. ನಿನ್ನ ಸೇವೆ ಮಾಡ್ಕೊಂಡಿರ್ತಾರೆ ಅಷ್ಟು ಅವರಿಗೆ ಬೇಕಿಲ್ಲ. ಇದು ಹನುಮಂತನಿಂದ ಕರೀತ ಪಾಠ. ಹನುಮಂತ ಕೂಡ ಏನು ಅನಿಸಿದ್ದು, ನಿನ್ನ ಪಾದ ಸೇವೆ ಕೊಡೋದು, ಅದು ಬೇಡ ಅಂತ ಹೇಳಿದ ಲಕ್ಷ್ಮಣ ಅದನ್ನೇ ಅನುಸರಣೆ ಮಾಡ್ತಾರೆ. ಭಾಳ ಮುಖ್ಯವಾದ ಅಂಶ ಇದು. ದೊಡ್ಡವರು ಒಂದು ಪದ್ಧತಿ ಹಾಕಿಕೊಟ್ರೆ ಏನು ಮಾಡ್ತಾರೆ ಉಳಿದವರು? ಲೋಕದಲ್ಲಿ ಅವೆಲ್ಲ ಬೇಡ, ಯಾರಿಗೂ ಬೇಡ, ಇನ್ನೊಬ್ರು ಬೇಡ ಅಂತಾರೆ, ನ್ಯಾಚುರಲಿ ಬೇಡ ಅಂತ ಅವರು ಬೇಡ ಅಂತಾರೆ. ಯಾಕೆ? ಆ್ಯಕ್ಚುಲಿ ಅವ್ರು ಬೇಡ ಅಂತ ತಾವು ಬೇಕು ಅಂತ ಹೇಳಿದರೆ ಸಣ್ಣವರಾದಾಗತ್ತೆ. ಅದು ಮನುಷ್ಯ ಸೈಕಾಲಜಿ ಅದು. ಮೊದಲೇ ಕೂತಿರ್ತಾರೆ ಪಂಕ್ತಿಯಲ್ಲಿ, ಮೊದಲೇ ಬೇಡ ಅಂದ್ಬಿಡ್ತಾರೆ. ಏನು ಮಾಡ್ತಾರೆ, ಎಲ್ಲರೂ ಬೈತಾರೆ, ಒಂದು ಬೇಡ ಅಂದರೆ ನಮಗೆ ಬೈತಾ ಇತ್ತು ಅಂತ ಹೇಳಿದ. ಮತ್ತು ಅದಕ್ಕೆ ಅವ್ರು ಏನು ಮಾಡ್ತಾರೆ ಪಾಪ, ಹುಡುಗರು ಇಲ್ಲ ಆಗಬಾರ್ದು ತಾನು ಹಾಕ್ಸೋತಾರೆ, ಅವರಿಗೆ ಸಿಗಲಿ ಕೊನೆ ಪಟ್ಟು ತಾನು ಸರಿ. ಯಾಕಂದ್ರೆ ಅವಾಗೆಲ್ಲ ಬೇಡ ಅಂದ್ಬಿಟ್ರೆ ಕಷ್ಟ ಅಂತೇಳಿ. ಅದೊಂದು ರೀತಿ, ಇದೊಂದು ರೀತಿ. ಮನುಷ್ಯನ ಸೈಕಾಲಜಿ ವಿಚಿತ್ರ ಇರುತ್ತೆ. ಅವರು ಟೀಕಾರ ಗಡಿ ಬರೀತಾರೆ, ವಿಚಿತ್ರ ಖಲು ಮಾನುಷ ಬುದ್ಧಯ. ಮನುಷ್ಯರ ಬುದ್ಧಿ ಬಹಳ ವಿಚಿತ್ರ, ಹೇಗಾಗ ವ್ಯವಹಾರ ಮಾಡ್ತಿರ್ತಾರೆ. ಅದಕ್ಕೆ ಜೀವಗಣ ಹರೇರಣುಚರಾಹ ನೀಚೋಚ್ಚ ಭಾವಂಗತಾಹ. ಎಲ್ಲರೂ ಒಂದೇ ರೀತಿ ರೆಸ್ಪಾಂಡ್ ಮಾಡೋದಿಲ್ಲ. ಮೆಷಿನ್ ಯಾಕೆ ರೆಸ್ಪಾಂಡ್ ಮಾಡುತ್ತೆ ಒಂದೇ ರೀತಿಯಲ್ಲಿ? ಜಡ, ಅದಕ್ಕೆ ತಂದೆ ಆದ ಬೇರೆ ಇಲ್ಲ, ಅದಕ್ಕೊಂದು ತನ್ನ ಇಂಡಿವಿಜುವಾಲಿಟಿ ಇರುತ್ತೆ, ಅದಕ್ಕೆ ಇಲ್ಲ. ಅದರಿಂದಾಗಿನೇ ಏನು ಮಾಡೋದಿಲ್ಲ, ಅದು ಬೈತು ಹೊಡಿತಾರೆ, ಯಾರು ಬಂದರೂ ಹೊಡಿತಾರೆ ಇರುತ್ತೆ. ಅದು ಕೊಟ್ಟವ್ರು ಬಂದರೆ ಹೊಡಿಯುತ್ತೆ, ಹಾಗೇನದು. ಯಾಕಂದ್ರೆ ವಿವೇಕ ಇಲ್ಲ. ಆದರೆ ಇದೇನು ಮಾಡಿ, ಚೇತನಕ್ಕೆ ಏನಿದೆ? ಪ್ರತಿಯೊಬ್ಬ ಚೇತನ ರೋಗಗಳ ಬಗ್ಗೆ ಹೇಳ್ತಾರೆ, ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಎಷ್ಟೇ ಔಷಧಿ ಕೊಟ್ಟರು ಕೂಡ ಪ್ರತಿಯೊಬ್ಬರ ಬಗ್ಗೆ ನೇಚರ್ ಅವಂದೇ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಚಾರ ಸಿದ್ಧಾಂತ ಅದು. ಪ್ರತಿಯೊಬ್ಬ ರೋಗಿಗೂ ಕೂಡ ತಂದೆ ಆದ ಒಂದು ಗುಣ ಇರುತ್ತೆ. ಸೊ ಎಲ್ಲರಿಗೂ ಅಪ್ಲೈ ಆಗಬೇಕು ಅಂತ ಏನಿಲ್ಲ, ಗೊತ್ತಾಯ್ತಾ? ಏನು ಅಪ್ಲೈ ಆಗಬೇಕಾಗಿಲ್ಲ. ಅದು ಭಾಳ ಆಶ್ಚರ್ಯ. ಅದು ಇಷ್ಟೆಲ್ಲ ಆಚಾರ ಸಿದ್ಧಾಂತ ಅನುಷ್ಠಾನ ಮಾಡಿದ್ದಕ್ಕೆ ಇವೆಲ್ಲ ನಡೆದಿರೋದು, ಇಲ್ಲದೆ ನಡೀತಿರಲಿಲ್ಲ. ಎಲ್ಲರ ಪ್ರಕೃತಿ ಒಂದೇ ರೀತಿ ಇರೋದಿಲ್ಲ. ಒಂದೇ ರೋಗ ಅನೇಕರೇ ಬರುತ್ತೆ, ಆದರೆ ಅದು ರೆಸ್ಪಾಂಡ್ ಒಂದೇ ರೀತಿ ಮಾಡೋದಿಲ್ಲ. ಅದು
ಕೆಲವ್ರಿಗೆ ಏನೂ ಆಗೋದೇ ಇಲ್ಲ, ಕೆಲವು ಸ್ವಲ್ಪ ಆಗುತ್ತೆ, ಕೆಲವು ಭಾರಿ ಆಗುತ್ತೆ, ಇನ್ನೊಬ್ರು ಗಂಟು ಆಗುತ್ತೆ, ಏನೇನೋ ಆಗುತ್ತೆ. ಈ ರೀತಿ ವ್ಯತ್ಯಾಸ ಇಲ್ಲದೆ ಹೋಗಿದ್ರೆ ಬಾಡಿ ಆಸ್ ಸೇಮ್ ಹೋಗ್ತಾನೆ. ಯಾಕೆ ಬೇರೆ ಆಯ್ತು ಈಗ? ಆ ಇಂಡಿವಿಜುವಲ್ನಿಂದಾಗ ಬೇರೆ ಆಯಿತು. ಅದೇ ವೆಹಿಕಲ್ಲೇ ಒಬ್ರು ರೈಡ್ ಮಾಡ್ಲಿಕ್ಕೆ ಬರಲಿಲ್ಲ, ಯಾತಕ್ಕೆ? ಡ್ರೈವಿಂಗ್ ಬರ್ತಾ ಇಲ್ಲ ಅವನಿಗೆ. ವೆಹಿಕಲ್ ಸೇಮ್, ಜಡ ಪದಾರ್ಥ ಸೇಮ್, ವ್ಯತ್ಯಾಸ ಆಗಲಿಲ್ಲ. ರೈಡ್ ಮಾಡೋರಿದ್ದಾರೆ, ಸಣ್ಣ ಡ್ರೈವ್ ಮಾಡ್ತಾನೆ, ಸಾಮಾನ್ಯ ಮಾಡ್ತಾನೆ, ಅದ್ರ ಮೇಲೆ ಏನಾಗುತ್ತೆ ವೆಹಿಕಲ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ದೇಹ ದೊಡಗಿರೋ ಚೇತನ ಇರ್ತಾನಲ್ಲ, ಅದಕ್ಕೆ ತಕ್ಕಂತೆ ದೇಹದ ರೀತಿ ಏನಾಗುತ್ತೆ, ಬದಲಾಗುತ್ತೆ. ಇದೇ ರೀತ ಸ್ವಾಹ ಸಲಕ್ಷ್ಮಣೋ ಗುರುಂ ಭವತ್ ಪದಾಬ್ಜಾತ್ ನ ಪರಂ ಋಣೋಮಿ ಅಹಂ, ನನಗೇನು ಬೇಕಿಲ್ಲ ಬೇರೆ ಅಂತ ಹೇಳಿದ. ನಮಾಂ ಏನು ಹನುಮಂತ ಹೇಳಿದ್ದೇನೋ, ಋಣಪತಿ ಕೊಟ್ಟೆಲ್ಲ ಮಾಡಿದಾಗ ನಂಗೆ ಏನು ಬೇಕಿಲ್ಲ, ಬೇಕಾದ ಎಷ್ಟು ಬೇಕೀಗ? ಎರಡು ಬೇಕು. ಎಷ್ಟೇ ಕಥಾ ಸೇವಕ ಏವ ಸರ್ವದ ಒಂದು, ಮತ್ತೆ ಪ್ರವರ್ಧತಾಂ ಭಕ್ತಿ ಕ್ಷಣೆ, ಇಷ್ಟೇ ಕೇಳಿ. ಅದನ್ನೇ ಲಕ್ಷ್ಮಣ ಏನು ಮಾಡಿದೆ ಈಗ? ಹನುಮಂತ ದೊಡ್ಡ ದೊಡ್ಡ ಪ್ರೂವ್ ಆಗಿಬಿಟ್ಟಿದೆ. ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣ ಪ್ರಾಣದಾತಾಚ ಹೌದು, ಲಕ್ಷ್ಮಣ ಜ್ಞಾನದಾತಾಚ ಕೂಡ ಹೌದು. ಈಗ ಲಕ್ಷ್ಮಣಿಗೆ ಏನು ಬಂದಾಗಾಯ್ತು? ಅದರಿಂದ ವಿಶೇಷ ಜ್ಞಾನ ಬಂತು. ಎಷ್ಟೇ ನಾವು ತೀರಿ ಹೇಳಿದ್ರು ಕೂಡ ಒಬ್ರು ಮಾಡಿ ನೋಡಿದಾಗ ಏನಾಗುತ್ತದು ಪ್ರಾಕ್ಟಿಕಲಾಗಿ ಕಾಣಿಸುತ್ತೆ, ಗೊತ್ತಾಯ್ತಾ? ಮಾಡಿದಾಗ ಅದು ಬಹಳ ಮುಖ್ಯ. ಆ ಅರ್ಥದಲ್ಲಿ ಹನುಮಂತ ಮಾಡಿದ ತ್ಯಾಗ ಅರ್ಥ ಆದಮೇಲೆ ಹನುಮಂತನ ತ್ಯಾಗ ರಾಮದೇವರು ಹೇಳ್ಬಿಟ್ಟಿದ್ದಾರೆ. ಹನುಮಂತ ಮಾಡಿದ ಸೇವೆಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಉಳಿದವ್ರಿಗೆ ಕೊಡ್ತೀರಿ, ಲಕ್ಷ್ಮಣ ಸೇರ್ಕೊಂಡದ್ರಲ್ಲಿ. ಉಳಿದವರಿಗೆಲ್ಲ ಏನು ಕೊಟ್ಟರೆ ಸಾಕು, ಮೋಟ್ರ್ ಕೊಟ್ಟರೆ ಸಾಕು ಅಂತ ಹೇಳಿದ್ರಿಂದ ಲಕ್ಷ್ಮಣನ ಸೇವೆ ಹನುಮಂತನ ಸೇವೆಗಿಂತ ಕಡಿಮೆ ಅಂತ ರಾಮದೇವ್ ಹೇಳಿದಾಗಾಯ್ತು. ಈಗಾಗಲೇ ಅಷ್ಟು ದೊಡ್ಡ ಸೇವೆ ಮಾಡಿದ ಹನುಮಂತನೇ ಬೇಡ ಅಂತ ಹೇಳಿದಾಗ ಇನ್ನು ಅದಕ್ಕಿಂತ ಕಡಿಮೆ ಮಾಡಿದ ನಾನು ಕೇಳೋದು ಸರಿಯಲ್ಲ. ಅದಕ್ಕೆ ಆರಿಸ್ಕೊಂಡೆ ಅಂತ ಆಗಬಾರ್ದು ಅಂತ ಲಕ್ಷ್ಮಣ ತ್ಯಾಗ ಮಾಡಿದ್ದು ಭಾಳ ದೊಡ್ಡ ವಿಚಾರ. ಅದರೆಲ್ಲ ಯೋಚನೆ ಮಾಡಬೇಕು ನಾವೀಗ. ನಮ್ಮ ಹಿಂದಿನ ಗುರುಗಳು ಏನು ಮಾಡಿದ್ದಾರೆ, ಅದೇನು ಮಾಡಿದ್ದಾರೆ, ಅದರ ನಮಗೆ ಪಾಠ ಆಗಬೇಕು, ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ಅದು ಚರಿತ್ರೆ ಕೇಳಿ ಸಾರ್ಥಕ ಆಗುತ್ತೆ. ಇಲ್ಲದವ್ರ ಚರಿತ್ರೆ ಜಪಾಳಿಯಕ್ಕೆ ಹೋಗ್ಬಿಟ್ರೆ ಬುಗಿಯೋದಿಲ್ಲ ಅವರಿಗೆ. ಅದನ್ನು ಫಾಲೋ ಮಾಡಬೇಕಲ್ಲ. ಅದಕ್ಕೇನೆ ರಾಮ ಭರತರ ಗಲಾಟೆ ಬಂತಲ್ಲ, ನೀನು ತಗೋ ಅಂತೇಳಿ ರಾಯರಿಗೆ ಹಾಗೆ ಆಯಿತು. ಆಶ್ರಮ ತೊಗೊಂಡ ತಕ್ಷಣ ಯಾದವೇಂದ್ರ ಬಂದರು, ಅವ್ರ ಶಿಷ್ಯರು ಗಲಾಟೆ ಮಾಡಿ ಕರ್ಕೊಂಡು ಬಂದರು. ಆವಾಗ ರಾಯರು ಮಾಡಿದ್ದೇನು, ನೀವೇ ತೊಗೊಂಡಿರಿ, ನೀವು ತೊಗೊಂಡಿರಿ ಅಂತ ತಕ್ಷಣನೇ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ರಾಯರ ಜೀವನದ ದೊಡ್ಡ ಪಾಠ ಅದು. ರಾಮಾಯಣ ಅಪ್ಲೈ ಮಾಡಿದ ರೀತಿ. ಕಡೆಗೆ ಅವ್ರು ಏನು ಮಾಡಿ, ನೀವೇ ತೊಗೊಂಡ್ಬಿಟ್ಟು ಹೋಗ್ಬಿಟ್ರು ಕಡೆ ಯಾದವೇಂದ್ರ. ಅವರು ಭಾರಿ ದೊಡ್ಡವರು, ಸಾಮಾನ್ಯರೇನಲ್ಲ. ಇವ್ರು ಕತೆ ಕಟ್ಬೇಕಾದ್ರೆ ಹುಚ್ಚಿದ ಕತೆ ಕಟ್ಟಿ ಏನು ಮಾಡಿಬಿಡ್ತಾರೆ, ನಮ್ಮ ಲೆವೆಲಲ್ಲಿ ಕತೆ ಕಟ್ಟಬಾರ್ದು. ಇರೋ ಕತೆ ನಮ್ಮ ಅವರ ಲೆವೆಲ್ ನಾವು ಹೇಳ್ಬೇಕು ಯಾವಾಗಲೂ, ಗೊತ್ತಾಯ್ತಾ? ಚೀಪ್ ಪಾಪ ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಭಾಳ ರಾಯರು ಅದರಿಂದನೇ ಭಾರಿ ದೊಡ್ಡವರಾದ್ರು. ಯಾದವೇಂದ್ರೂ ಭಾಳ ಪೂಜ್ಯರಾದ್ರು. ಕೆಲವು ಮಾತುಗಳು ಫಸ್ಟಲ್ಲಿ ಅಷ್ಟೇ, ನೀವು ಕುಡಿ ಅಂತಾರೆ ತಕ್ಷಣ. ನೀರು ಸರಿ ಅಂತಾರೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಅಪೋಸಿಟ್. ಅದೇ ಶಾಸ್ತ್ರದ ಇದರಲ್ಲೂ ಒಳ್ಳೆಯದಕ್ಕೂ ಹಾಗೆ, ಕೆಟ್ಟದಕ್ಕೂ ಹಾಗೆ. ನಿಮಗೆ ಅಂದರೆ ನಿಮಗೆ ಅಂತಾರೆ, ನಮಗೆ ಅಂದರೆ ನಮಗೆ ಬಡಿತಾ ಎಲ್ಲ ಬರೋದು ಹಾಗೆ. ಅದು ಸೈನ್ಸ್ ಹೌದು, ಸ್ಪಿರಿಚುವಲ್ಸ್ ಲಾ ಕೂಡ ಹೌದು. ಸೈಂಟಿಫಿಕ್ ಲಾ, ಸ್ಪಿರಿಚುವಲ್ ಲಾ ಎರಡೂ ಒಂದೇನೆ. ಅದಕ್ಕೇನೆ ಲಕ್ಷ್ಮಣ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ. ಅದು ಆಚಾರ್ಯರು ಏನು ಮಾಡಿದ್ರು ಆಚಾರ್ಯ ರಿಫ್ಲೆಕ್ಟ್ ಆಗುತ್ತಾರೆ, ಮತ್ತೊಂದೇ ರಿಫ್ಲೆಕ್ಟ್ ಆಗೋದ್ರಿಂದ ನಾವು ಯಾವ ತಪ್ಪು ಮಾಡಿದ್ರು ಕೂಡ ಬರೋದು ಎಲ್ಲಿಗೆ? ಇವ್ರು ಹೀಗೆ ಅಂದ್ಬಿಟ್ರೆ ಎಷ್ಟಿತ್ತು, ಅವ್ರಿಗೆ ಅವಮಾನ ಮಾಡಿದ ಪಾಪ ಬರೋದಿಲ್ಲ. ಅದಕ್ಕೆ ಆ ರೀತಿ ಯೋಚನೆ ಮಾಡಬೇಕು. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಮರ್ಹಸಿ ನಹಿ ದೃಶಃ ಕಶ್ಚಿದನುಗ್ರಹ ಕ್ವಚಿತ್ ತದೇವ ಮೀರೇಹಿ ಯತ್ತತಃ ಸದೈವ. ನಾಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ, ಭವತ್ಪದಾಬ್ಜ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಂ ಅರ್ಹಸಿ ನಹಿ ಈದೃಶಃ ಕಶ್ಚಿತ್ ಅನುಗ್ರಹ ಕ್ವಚಿತ್ ತತ್ ಏವ ಮೇ ದೇಹಿ ತತಃ ಸದಾ ಏವ. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ, ಇದು ಸದಾಗಮೈಕ ವಿಜ್ಞೇಯಂ ಬರುತ್ತಲ್ಲ, ಜಗದೇಕ ವೀರ. ಆಮೇಲೆ ನಾರಾಯಣಂ ಸುರಗಂ ಜಗದೇಕನಾಥಂ. ಮುಖ್ಯ ನಿನ್ನ ಪಾದಪದೇನ ಬಹಳ ಮುಖ್ಯವಾಗಿರತಕ್ಕ ಸ್ಪೃಹ. ನನ್ನ ಆಸೆ ಎಲ್ಲಿದೆ? ಸ್ಪೃಹ ಅಂದರೆ ಆಸೆ, ನಿಸ್ಪೃಹ, ಆಸೆ ಇಲ್ಲದವರು ಅಂತ ಹೇಳೋದಿಲ್ಲ. ನಿನ್ನ ಭವತ್ಪಾದ ನಿಷೇವಣ ಏಕ ಸ್ಪೃಹಂ, ನಿನ್ನ ಪಾದಕಮಲದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದೇ ಒಂದು ನನಗೆ ಆಸೆ ಇರೋದು, ಬೇರೆ ಇಲ್ಲೇ ಇಲ್ಲ. ತದನ್ಯತ್ರ, ಅದು ಬಿಟ್ಟು ಬೇರೆ ಕಡೆಗೆ ನಿಯೋಕ್ತು ನಾ ಅರ್ಹಸಿ, ದಯವಿಟ್ಟು ನನ್ನನ್ನು ತೊಡಗಿಸಬೇಡ ಅಂತ ಹೇಳಿಬಿಡ್ತಾರೆ. ನೀನು ಸೇವೆ ಕೊಟ್ಟಿದ್ದೆ ಅಂತ ಅನುಗ್ರಹ ನನಗೆ, ಇದು ಕರ್ಕೊಂಡು ಹೋದಿಯಲ್ಲ, ಎಷ್ಟು ದೊಡ್ಡ ಸೇವೆ ಅದು ಒಂದು. ಅಲ್ಲೇನು ವನವಾಸ ಕರ್ಕೊಂಡು, ಆ್ಯಕ್ಚುಲಿ ಏನದು ನೋಡೋರಿಗೆ ಕಷ್ಟಪಡಲಿಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಂತೇಳಿ. ಲಕ್ಷ್ಮಣ ಇಷ್ಟಪಟ್ಟು ಹೋದ, ಸರಿಯಾಗಿ ಕೆಲಸ ಮಾಡದ, ಒಳ್ಳೆ ಸೇವೆನೂ ಮಾಡದ, ಅದೊಂದೇ ಸಾಕದರೆ, ಯಾವುದು ಬೇಡ. ತದನ್ಯತ್ರ ನಿಯೋಕ್ತು ಅರ್ಹಸಿ ನಹಿ ಈದೃಶಃ ಕಶ್ಚಿತ್ ಅನುಗ್ರಹ ಕ್ವಚಿತ್. ಇಂಥ ಅನುಗ್ರಹ ಯಾರಿಗೂ ಮಾಡಿಲ್ಲ, ನನಗೆ ಮಾಡೋದು. 4 ಜನದಲ್ಲಿ ಭರತ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ರಾಮದೇವರು ಸರಿ.
ಭರತನಿಗೆ ಆ ಯೋಗ ಸಿಗಲಿಲ್ಲ, ತ್ರಿಗೂ ಸಿಗಲಿಲ್ಲ. ಅದನ್ನು ಕೊಟ್ಟು ನೀನು ಹಿಂದೆ ಬರೋದು ಅರಣ್ಯ ಸೇವೆ ಮಾಡೋದೆಲ್ಲ ಕೊಟ್ಟು ಎಲ್ಲ ದೊಡ್ಡ ಭಾಗ್ಯ ಅದು. ಅದಕ್ಕಿಂತ ದೊಡ್ಡದಲ್ಲ ಯುವರಾಜ ಪದವಿ ಅಂತ ಹೇಳಿ ಆ ರೀತಿಯಲ್ಲಿ ತ್ಯಾಗ ಮಾಡ್ತಾರೆ. ಹರಿ ಕಶ್ಚಿತ್ ಅನುಗ್ರಹ ಕ್ವಚಿತ್ ತದೇವ ಮೇ ದೇಹಿ ತತಃ ಸದೈವ. ಅದರಿಂದ ಏನು ಕೊಟ್ಟು ಅದೇ ಸದಾಕಾಲ ಅದನ್ನೇ ಕೊಡು, ನೀನು ಸೇವೆ ಮಾಡೋ ಯೋಗನೇ ಕೊಡು, ಇಲ್ಲ ನಾನು ಬೇಡ ಅಂತ ಹೇಳ್ಬಿಡ್ತಾರೆ. ಇದು ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ಈ ಫಲ ನನಗೆ ಬೇಕಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬರ್ಬೇಕು. ಹೌದು, ಲಕ್ಷ್ಮಣ ದೊಡ್ಡವಂತ ಅಲ್ಲ, ಆತಗೆ ಬರಬೇಕಾಗಿತ್ತು. ಆದರೆ ಕೈಗೆ ಕೊಟ್ಟು ಮಾತನ್ನು ನಡೆಸ್ತಾರೆ. ಭರತ ಅಕ್ಸೆಪ್ಟ್ ಮಾಡ್ತಾನೆ ಅದನ್ನು, ಬಹಳ ಮುಖ್ಯ ಅದು. ಭರತ ಯಾರಿಗೆ ಆ ಕೇವಲ ಅಲ್ಲೇ ಅಲ್ಲ, ಆದರೂ ಏನು ಮಾಡ್ತಾನೆ, ರಾಮದೇವ್ರು ಹೇಗೆ ನಡೆಸಿದ್ರು ಹಾಗೆ. ರಾಮದೇವ್ರು ಅಪ್ಪಿಕಬಲ್ ಅಲ್ಲ, ಆದರೂ ನಡೆಸಿದ್ರು. ಲಕ್ಷ್ಮಣ ಅಪ್ಪಿ ಆದರೂ ನಡೆಸಿದ್ರು. ಏನಂತ ಏನಿಲ್ಲ, ಯಾರನ್ನು ಕೇಳಿದ್ದು? ದಶರಥನ ಕೇಳಿದ್ದು. ಅದೇನಲ್ಲ, ಭರತನ ರಾಜ್ಯ ಅಂತ ಕೇಳಿದ್ದು ದಶರಥನೇ. ಎರಡು ಸೇಮ್ ಅಲ್ಲ, ವ್ಯತ್ಯಾಸ ಏನಿಲ್ಲ ಅದರಲ್ಲಿ. ಆದರೆ ಇಬ್ಬರದು ತ್ಯಾಗನೇ ದೊಡ್ಡ ತ್ಯಾಗ. ಗುರುವರ್ತೆ ತ್ಯಕ್ತ ರಾಜ್ಯ ಅಂತ ಹೇಳ್ತೇವಲ್ಲ, ರಾಜ್ಯವನ್ನು ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಯಾಕೆ ದೋಷ ಬರುತ್ತೆ? ಅಯ್ಯೋ, ನೀನು ದೋಷ ಬರೋದು ಯಾವ್ದಾದ್ರು ಬೆಳೆಯೋದನ್ನು ಬೇಡ ಅಂತ ಹೇಳಿದರೆ ದೋಷ ಬರುತ್ತಾ? ಸಾಧ್ಯನೇ ಇಲ್ಲ. ಗುಣ ಭರತ ಕೇಳಿದ ಮಾತು ಸತ್ಯ ಮಾಡಿದರು. ಆರ್ತಿ ಬಗ್ಗೆ ಇನ್ನೊಂದು ಪಾಯಿಂಟ್ ಇದೆ. ಹುಟ್ಟೆಲ್ಲ ಅವನು ಶ್ರೇಷ್ಠ, ಜ್ಯೇಷ್ಠ. ಗರ್ಭಧಾರದ ಈಸ್ಟ್ ಪಾಯಸದಾನ ಕ್ರಮದಲ್ಲಿ ಈತ ದೊಡ್ಡವನು ಲಕ್ಷ್ಮಣ. ಹುಟ್ಟಿದ್ದಾರೆ ಯಾರು ದೊಡ್ಡ? ಹುಟ್ಟಿದ್ದು ಆ್ಯಕ್ಚುಲಿ ಫಸ್ಟ್ ಹುಟ್ಟಿದ್ದ್ಯಾರು? ಭರತ ಹುಟ್ಟಿದ್ದು ಫಸ್ಟ್. ಸೊ ಲೋಕನ್ಯಾಯ ಅದು ಗೊತ್ತಾಯ್ತಾ? ಲೋಕನ್ಯಾಯದ ಪ್ರಕಾರ ಆತನ ಬಂತು, ಶಾಸ್ತ್ರ ನ್ಯಾಯ ಪ್ರಕಾರ ಈತು ಬರಬೇಕು. ಅದು ಲೋಕನ್ಯಾಯ ಪಾಲನೆ ಮಾಡ್ತೀವಿ ಅಷ್ಟೇ, ಏನು ತತ್ವೇನಿಲ್ಲ. ವರನು ಸತ್ಯ ಮಾಡಿದಾಗಾಯ್ತು, ಲೋಕನ್ಯಾಯನೂ ಪಾಲನೆ ಮಾಡಿದಾಗಾಯ್ತು, ತ್ಯಾಗನೂ ಆಯಿತು. ಎಷ್ಟು ಬೆನಿಫಿಟ್ ಇದೆ ಇದರಿಂದ, ಅದರಿಂದ ಮಾಡ್ತೇನೆ. ನಾವು ಕೆಲವರೆಲ್ಲ ತ್ಯಾಗ ಮಾಡೋದ್ರೆ ನಾನು ಹುಚ್ಚರ ತ್ಯಾಗ ಮಾಡಲಿಕ್ಕೆ ಅಂತಾರೆ. ಪೇಪರಲ್ಲಿ ಬರ್ತಾರಲ್ಲ ಸಂದೇಶಗಳ ತ್ಯಾಗ ಮಾಡಲಿಕ್ಕೆ, ಹುಚ್ಚರ ತ್ಯಾಗ ಮಾಡಲಿಕ್ಕೆ ಅಂತೇಳಿ. ತ್ಯಾಗ ಮಾಡೋದು ಹುಚ್ಚರ ತೀವ್ರ ಪ್ರಕಾರ. ತ್ಯಾಗ ಮಾಡೋದು ಆ್ಯಕ್ಚುಲಿ ಏನೋದು ಭಾಳ ದೊಡ್ಡತನ. ನಹಿ ಈ ದೃಶ್ಯ ಕಶ್ಚಿದನ್ನು ಲೋಕದಲ್ಲೇ ಸಾಮಾನ್ಯ ಅಂತಾರೆ. ಬೇಡ ಅಂತಾರೆ ದೊಡ್ಡವರು, ಕಷ್ಟ ಅನ್ನೋದು. ಬೇಡ ಅಂತಾರೆ ದೊಡ್ಡವರು, ಸಾಮಾನ್ಯ ಬೇಕು ಅಂತಾರೆ ಸಣ್ಣವರು. ಇಮಿಡಿಯೇಟ್ಲಿ ಅದು ಯಾವಾಗ ಬೇಕು 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 ಅಂತಿರ್ತಾರೆ. ಏನರ್ಥ? ಕೆಳಗೆ ಹೋಗ್ತಾನೆ ಅಂತ. ಬೇಡ ಬೇಡ ಅಂದಷ್ಟು ಕೂಡ ಉಪಚಾರ ಮಾಡೋದು ಯಾವಾಗ ಯಾರಿಗೆ? ಬೇಡ ಅಂಬರಿ, ಬೇಕು ಅಂಬರಿಗೆಲ್ಲ. ಬೇಡ ಅಂಬರಿ ಸೈಡಿಂದ ಹಾಕ್ತಾರೆ, ಬೇಕು ಅಂದರೆ ಆ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಮನುಷ್ಯನ ಸೈಕಾಲಜಿ. ಕೇಳಿದವನ ಬಗ್ಗೆ ಒಂದು ಥರ ನಮ್ಮ ಮನಸ್ಸಿಗೆ ಏನು ಸಾಮಾನ್ಯ ಬೇಗ ಅವನು ಸಿಕ್ಕವನಾಗ್ತಾನೆ. ಕೇಳಿದ ತಕ್ಷಣ ಕೈ ಕೆಳಗೆ ಅಂತ ಹೇಳ್ತಾರೆ. ಕೇಳೋನ ಕೈ ಕೆಳಗೆ ಅಂತ ಹೇಳಿದ್ರೆ ಕೊಡೋನ ಕೈ ಮೇಲೆ ಸ್ವಲ್ಪ ಚಿಕ್ಕವರಾದಾಗ ಅದಕ್ಕೆ ಸೋಳಕ್ಕೆ ಇಷ್ಟಪಡೋದಿಲ್ಲ. ಈ ದೃಶ್ಯ ಕಶ್ಚಿತ್ ಅನುಗ್ರಹ ಕ್ವಚಿತ್. ಅದು ಕೇಳಿದ್ವಿ. ವಿನಾ ದೈನ್ಯೇನ ಜೀವನವು. ಇನ್ನೊಬ್ಬರಿಗೆ ಕೈ ಹೊಡ್ಡದೆ ಬದುಕಾಗಿ ಮಾಡು ಅಂತ ದೇವ್ರನ್ನ ಕೇಳ್ತಾರೆ. ಕೈ ಹೊಡ್ಡ ಸಹ ಬದುಕಾಗಿ ಮಾಡು. ರಾಯರು ಕೈ ಹೊಡ್ಡೆ ಯಾರ್ಯಾರು ಕೂಡ ಒಬ್ಬರಿಗೆ ಕೈ ಹೊಡ್ಲಿ, ಅವ್ರು ಎಲ್ಲರೂ ಕೈ ಹೊಡ್ಬೇಕು. ಆ ರೀತಿ ಅಷ್ಟು ಮೇಲೆ ಹೋದ್ರು. ತಿಳಿತಾ? ಎಲ್ಲ ತ್ಯಾಗ ಮಾಡ್ತಾ ಬಂದು. ತ್ಯಾಗ ಯಾವಾಗಲೂ ಆ ಕಾಲಕ್ಕೆ ಸ್ವಲ್ಪ ಕಷ್ಟ, ಯಾವಾಗಲೂ ಮುಂದೆ ರಿಸಲ್ಟ್ ಭಾರಿ ಚೆನ್ನಾಗಿರುತ್ತೆ. ಆಗ ಟೆಂಪ್ಟ್ ಆಗಿಬಿಟ್ರೆ ರಿಸಲ್ಟ್ ಹೋಪ್ಲೆಸ್ ಆಗಿರುತ್ತೆ ಅಷ್ಟೇ. ಇತೀರಿತಸ್ತಶ್ಚ ತದೇವ ತತ್ವಾ ದೃಢಂ ಸಮಾಶ್ಲಿಷ್ಯ ಚ ರಾಘವ ಪ್ರಭು ಸಯೌವ ರಾಜ್ಯೇ ಭರತಂ ನಿಧಾಯ ಜುಗೋಪಲೋಕಾನ್ ಅಖಿಲಾನ್ ಸಧರ್ಮಕಾನ್. ಇತಿ ಈರಿತಃ ತಸ್ಯ ತತ್ ಏವ ದತ್ವಾ. ಆಯ್ತು, ಇಬ್ಬರಿಗೂ ಅವ್ರು ಕೇಳಿದ್ದನ್ನೇ ಕೊಟ್ಟರು. ಲಕ್ಷ್ಮಣ ಇದನ್ನ ಅದನ್ನು. ದೃಢಂ ಸಮಾಶ್ಲಿಷ್ಯ ಚ ರಾಘವ ಪ್ರಭು ಆಶ್ಲಿಷ್ಯ ಚ ರಾಘವ ಪ್ರಭು ಸಹ ಯೌವರಾಜ್ಯೇ ಭರತಂ ನಿಧಾಯ. ಯವರಾಜ್ಯದಲ್ಲಿ ಭರತನನ್ನು ತೊಡಗಿಸಿಬಿಟ್ಟು ಜುಗೋಪಲೋಕಾನ್ ಅಖಿಲಾನ್ ಸಧರ್ಮಕಾನ್, ಧರ್ಮದಿಂದ ಕೂಡಿದಂಥ ರೀತಿಯಲ್ಲಿ ಲೋಕಗಳನ್ನು ರಾಮದೇವರು ಪಾಲನೆ ಮಾಡಿದರು. ಇದು ಮುಖ್ಯ. ಅಧಿಕಾರ ಎಷ್ಟು ಮುಖ್ಯನೋ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸೋದೇ ಧರ್ಮ. ಅಧಿಕಾರ ತೊಗೊಳ್ಳೋದೇ ಮಿಸ್ಯೂಸ್ ಮಾಡ್ಲಿಕ್ಕೆ ತುಂಬ ಜನ ನನ್ನ ಕೈಲಿ ಸಿಗಲಿ ಮಾಡ್ತೀನಿ ಅಂತಾರಲ್ಲ, ಹಾಗೆ ನ್ಯಾಯಬದ್ಧವಾಗಿ ಅಧಿಕಾರ ನಡೆಸಿದರೆ ಯಾವಾಗಲೂ ಕಾನೂನು ಹೇಗಿರುತ್ತೆ, ಯಾವಾಗಲೂ ಕೂಡ ಹಿತವಾಗಿರಲ್ಲ. ಯಾವಾಗಲೂ ಕೂಡ ಎಂಥ ಪರಮ ಮೂರ್ಖನು ಕುಡುಕ ರಾಜ ಬಂದರೂ ಕೂಡ ಕುಡೀರಿ ಅಂತ ಹೇಳೋದಿಲ್ಲ ಅವನು. ಯಾತಕ್ಕೆ? ತಪ್ಪು ಅಂತ ಗೊತ್ತು ಅವನಿಗೆ. ಅರ್ಥ ಆಯ್ತಾ? ಎಂತ ಯಾವುದೇ ಮತ ಸುಮ್ಮನೆ ಜನ ಹೇಳ್ತಾರೆ ಎಲ್ಲ ಮತ ಒಂದೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಲೋಕದೃಷ್ಟಿಯಲ್ಲಿ ಎಲ್ಲ ಮತ ಒಂದೇ ಹೇಳಬೇಕು. ಕಳತನ ಮಾಡೋಂತ ಯಾವ ಮತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳೋಂತ ಯಾವ ಮತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಬಿಡ್ಲಿಕ್ಕೆ ಸತ್ಯವನ್ನು ಹೇಳಲೇಬೇಕು, ಮಿಥ್ಯ ಸುಳ್ಳು ಹೇಳಲೇಬೇಡ ಅಂತಲೇ ಹೇಳಬೇಕು ಅವರು. ಅವ್ರು ಸುಳ್ಳು ಹೇಳಿದ್ರು ಕೂಡ ಆ ಹೇಳ್ತಿರೋ ಸುಳ್ಳು ಹೇಳ್ತಾರೆ, ಮನಸ್ಸಲ್ಲಿ ಇರೋದಿಲ್ಲ ಭಾವನೆ. ಆರು ಹೇಳಬೇಕಾಗತ್ತೆ, ಅನಿವಾರ್ಯ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಧರ್ಮದಿಂದ ಇದ್ದ ಕಾನೂನು, ಲೋಕದ ಕಾನೂನು ಲೋಕಹಿತಕ್ಕೆ, ಲೋಕದ ಕಾನೂನೇ ಹೀಗಿದ್ದು ಲೋಕದ ಹಿತಕ್ಕೆ. ಶಾಸ್ತ್ರದ ಕಾನೂನು ಲೋಕದ ಕಾನೂನಿಗಿಂತ ಯಾವಾಗಲೂ ಮೇಲಿರುತ್ತೆ. ಆಮೇಲೆ ಏನಿರುತ್ತೆ ಅದು ಯಾವಾಗಲೂ ಹಿತಕ್ಕೆ ಹೊರಟಿರುತ್ತೆ. ಏಕಾಚೆ ಮಾಡಿ ಯಾತಕ್ಕೆ ಹೇಳ್ತಾರೆ ಅದನ್ನು? ಒಳ್ಳೇದಕ್ಕೆ ಹೇಳೋದು. ಮುಂದೆ ಮೋಕ್ಷ ಅವೆಲ್ಲ ಮುಂದಿನ ಮಾತಿರಲಿ. ಇಮಿಡಿಯೇಟಾಗಿ ಏನಾಗುತ್ತೆ ಅದರಿಂದ? ಒಳ್ಳೆ ಆರೋಗ್ಯ ಇಮಿಡಿಯೇಟ್ ಆಗುತ್ತೆ. ಆಯುರ್ವೇದದ ಬೇಸಿಕ್ ಲಾ ಅದು. ರಂಘನಂ ಪರಮೌಷಧಂ.
ಯಾವುದೇ ಒಂದು ರೋಗ ಬರಲಿ ಫಸ್ಟ್ ಏನು ಮಾಡ್ಬೇಕು ನೀವೀಗ? ಪರಮೌಷಧ, ಅದೇ ಫಸ್ಟ್ ಔಷಧಿ. ಇನ್ನು ಯಾವ ಔಷಧಿ ಕೆಲಸ ಮಾಡೋದು ಯಾವಾಗ? ಇದನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ ಇದೆಲ್ಲ ಹೆಲ್ಪ್ ಆಗಕ್ಕೆ ಶುರುವಾಗುತ್ತೆ. ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಅವೆಲ್ಲ ಸಪೋರ್ಟ್ ಕೊಡೋಕ್ಕೆ ಶುರುವಾಗುತ್ತೆ. ಔಷಧಿ ಕೆಲಸ ಮಾಡ್ಲಿಕ್ಕೆ ಕೂಡ ಏನಿರಬೇಕು? ಕೆಲಸದ ಔಷಧಿ ಕೊಡ್ತಾರೆ. ಬಿಫೋರ್ ಮೀಲ್ಸ್ ಅಂತ ಕೊಡ್ತಾರೆ, ಕೆಲವು ಆಫ್ಟರ್ ಮೀಲ್ಸ್ ಅಂತ ಕೊಡ್ತಾರೆ. ಬಿಫೋರ್ ಮೀಲ್ಸ್ ಅಂದರೆ ಏನು? ಉಪವಾಸ ತಗೋಬೇಕು ಅಂತ ಅರ್ಥ. ಉಪವಾಸ ಅನ್ನೋದು ಔಷಧಿ ಹೆಲ್ಪ್ ಆಗುತ್ತೆ ಅಂತ. ಸೊ ಬೇರೆ ಎಲ್ಲ ಔಷಧಿಗಳು ಔಷಧಿಗಳೇ. ಪರಮೌಷಧ ಯಾವುದು? ಉಪವಾಸ. ಪರಮೌಷಧ ಅಂದರೆ ಏನು? ಹೈಯೆಸ್ಟ್ ಮೆಡಿಸನ್ ಅಂದರೆ ಉಪವಾಸ. ಅದು ಯಾತಕ್ಕೆ ಹೇಳಿದ್ದು? ಒಳ್ಳೆಯದಕ್ಕೋಸ್ಕರ. ಆದರೆ ಬೈಕೊಳ್ಳೋ ಕಾರಣ ಇಲ್ಲ. ಅದನ್ನು ಒಳ್ಳೇದಕ್ಕೆ ಹೇಳಿದ್ದನ್ನು ಕೆಟ್ಟದಂತ ಯಾರು ಹೇಳಿರ್ತಾರೆ? ಇದರಿಂದ ಏನು ಗೊತ್ತಾಯ್ತು ನಮಗೆ? ಶಾಸ್ತ್ರದಲ್ಲಿ ಏನೇ ಹೇಳಿದ್ರು ಕೂಡ ಯಾತಕ್ಕೆ ಹೇಳಿರ್ತಾರೆ? ಒಳ್ಳೆಯದಕ್ಕೆ. ಅದನ್ನು ಪಾಲನೆ ಮಾಡಿದರೆ ಅವರು ರಾಜರು ಕಾನೂನು ಪಾಲನೆ ಮಾಡಿಸ್ಬೇಕು, ಮಠಾಧೀಶರುಗಳು ಶಾಸ್ತ್ರ ಧರ್ಮ ಪಾಲನೆ ಮಾಡಿಸ್ಬೇಕು. ಇವ್ರದ್ದು ಆಡಳಿತ ತಾನೆ ವೇದಾಂತ ಸಾಮ್ರಾಜ್ಯ. ಬೇಟ ಏನಂತ ಕರೆದಿದ್ದಾರೆ? ವೇದಾಂತ ಸಾಮ್ರಾಜ್ಯವಾದ್ದರಿಂದ ಧರ್ಮದ ಪಾಲನೆ, ಶಾಸ್ತ್ರ ಧರ್ಮದ ಪಾಲನೆಗೆ ಇವರು, ಲೋಕಧರ್ಮದ ಪಾಲನೆಗೆ ಅವರು. ಅದು ಮಾಡಿದರೆ ಏನಾಗುತ್ತಾಗ ಎಲ್ಲ ಸರಿಯಾಗಿ ಜಗತ್ತೆ. ಸ್ವಲ್ಪ ಕನ್ಸೆಷನ್ ಕೊಟ್ಟಾದ್ರೆ ಏನಾಯ್ತು ಅಲ್ಲಿಗೆ? ಬಿದ್ದೋಗುತ್ತೆ. ಒಂದು ಕಡೆ ನೀವು ಗೊತ್ತಂದ್ರೆ ದಬಾ ಅಂತ ಆಗಿಬಿಡುತ್ತೆ. ಹಾಗೆ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಮೇಲುವುದ ಕಾಲಕ್ಕೆ ಕೆಳಗಿದ್ದಾಗ ರಿಸ್ಕ್ ತೊಗೊಳ್ಬೋದು. ವೆಹಿಕಲ್ ಕಟ್ಟೋದ್ರೆ ನಿಂತೋಗ್ಬಿಡುತ್ತೆ ಅಷ್ಟೇ. ಟ್ರೈನ್ ಕಟ್ಟೋದ್ರೆ ಬಿದ್ದೋಗ್ಬಿಡುತ್ತೆ. ಇದು ಹಾರೋರು ಬ್ರಾಹ್ಮಣರು ಹಾರೋರಾದ್ರಿಂದ ಸ್ವಲ್ಪ ಧರ್ಮ ತಪ್ಪಿದ್ರೆ ಏನಾಗ್ತಾರೆ? ಅವರು ಬಿದ್ದೋಗ್ಬಿಡ್ತಾರೆ. ಆದ್ದರಿಂದ ಹಾರೋರ ಹತ್ರ ಹೆಸರು ಹಾರೋರು ಯಾತಕ್ಕೆ? ಒಂದು ದೃಷ್ಟಿಯಿಂದ ಮೇಲಕ್ಕೆ ಮೇಲಿರೋರು ಅಂತ ಅರ್ಥ ಹಾರೋರು, ಇನ್ನೊಂದು ದೃಷ್ಟಿಯಿಂದ ಹಾರಾಡೋರಾಗಿತ್ತು ಮಡಿ ಅಂತ ಹಾರ್ತಾರೆ ಅಂತ. ಅದಾಗಬಾರ್ದು. ಅಂದರೆ ಅದಕ್ಕೆ ಆಚಾರ ಹೇಳ್ತಾರಮ್ಮ, ಎಲ್ಲ ಆಚಾರ ಹೇಳಿರೋ ಮಾತುಗಳು ಭಾಗವತದಲ್ಲೇ ಬರುತ್ತೆ. ಬ್ರಾಹ್ಮಣ ಹಾರೋನಿದ್ದಾಗ ಆದ್ದರಿಂದ ಭಾರಿ ಹುಷಾರಾಗಿರಬೇಕು. ಕ್ಷತ್ರಿಯ ಅಂತವನು ನಡೆದಾಡೋನು, ಅವನ್ನೆಲ್ಲ ಇದು ಮಾಡಿಸ್ಬೇಕು, ಇನ್ನು ಇನ್ಸ್ಪೆಕ್ಟ್ ಮಾಡಬೇಕೆಲ್ಲ ಕೂಡ. ರಾಜ ಸುವ್ಯವಸ್ಥೆ ಇರಬೇಕು. ವಯಸ್ಸಲ್ಲಿ ನಿಂತವನು, ಇವನು ಕೂತವನು. ಯಾರು? ಮಲಿದವರಿದ್ದಾಗ ಶಯಾನ ಶೂದ್ರ ಉದ್ದಿಷ್ಟ. ಶೂದ್ರ ಮಲಿದವರಿದ್ದಾಗೆ. ಮಲಿದವನು ಏನು ಆಕ್ಸಿಡೆಂಟ್ ಆಗ್ಬೋದು? ಅವನಿಗೆ ಉಳ್ಳಿದ್ರೆ ಅದು ಕಾಟ್ಮೇಲೆ ಮೇಲೆ ಕೆಳಗಾರ ಬಿಡ್ಬೋದು. ನೆಲದ ಮೇಲೆ ಮಲಗಿದ್ರೆ ಉಳ್ಬೋದು ಅಷ್ಟೇ, ಬೀಳೋ ಚಾನ್ಸೇ ಇಲ್ಲ ಅವನು. ಆದ್ದರಿಂದ ಅವನಿಗೆ ಧರ್ಮದ ಸಂರಕ್ಷಣೆ ಜಾಸ್ತಿ. ಒಂದು ಮಿನಿಮಮ್ ಧರ್ಮ ಹೇಳಿರೋದ್ರಿಂದ ಅದು ಲೋಪಾಗೋ ಚಾನ್ಸ್ ಭಾರಿ ಕಡಿಮೆ. ಬ್ರಾಹ್ಮಣಿ ತುಂಬ ಜಾಸ್ತಿ ಹೇಳಿರೋದ್ರಿಂದ ಏನಾಗುತ್ತೆ ಅಲ್ಲಿಗೆ? ಭಾಳ ಹುಷಾರಾಗಿರ್ಬೇಕು. ಅದೆಲ್ಲ ಯೋಚನೆ ಮಾಡಬೇಕು. ಈತೀರಿತಸ್ತಸ್ಯ ತದೇವ ತತ್ವ ದೃಢಂ ಸಮಾಶ್ಲಿಷ್ಯ ಸರಾಘವ ಪ್ರಭು. ನೋಡಿ, ದೃಢಂ ಸಮಾಶ್ಲಿಷ್ಯ ಲಕ್ಷ್ಮಣನಿಗೆ ವಿಶೇಷ ಆಲಿಂಗನ ಮಾಡಿಕೊಂಡ್ರಂತೆ ರಾಮದೇವರು. ಯಾಕೆ ಅಪ್ರಿಷಿಯೇಟ್ ಮಾಡೋದಕ್ಕಿದೆಲ್ಲ ಎಲ್ಲೆಲ್ಲಿ ಆಲಿಂಗನ ಮಾಡಿಕೊಂಡು ಅಂತ ಹೇಳ್ತಾರೆ. ಅಲ್ಲಿ ಏನದು? ಅಪ್ರಿಸಿಯೇಷನು. ಗೊತ್ತಾಯ್ತಾ? ಬೈಲಕ್ಕೆ ಯಾರು ಆಲಿಂಗನ ಮಾಡ್ಕೊಡೋದಿಲ್ಲ, ಹೊಗಳಕ್ಕೆ ಮಾಡೋದು. ಹನುಮಂತ ಭಾರಿ ತ್ಯಾಗ ಮಾಡಿದ್ದಕ್ಕೂ ಆಲಿಂಗನ, ಅನಂತರ ಇಲ್ಲಿ ಆಲಿಂಗನ. ಪ್ರಶಾಸತೀಸೇ ಪೃಥಿವೀ ಬಭೂವ ವಿರಿಂಚ ಲೋಕಸ್ಯ ಸಮಾಗುಣೋನ್ನತೌ ಜನೋಖಿಲೋ ವಿಷ್ಣು ಪರೋ ಬಭೂವ ನ ಧರ್ಮಃ ನಿಶ್ಚಯ ಬಭೂವ ಕಸ್ಯಚಿತ್. ರಾಮರಾಜ್ಯ ವರ್ಣನೆ ಇದೆ. ಇದು ಓದಿಬಿಟ್ರೆ ಐಡಿಯಲ್ ಹೇಗಿರ್ಬೇಕು ಹೇಳ್ತಾರೆ. ಐಡಿಯಲ್ ಕಿಂಗ್ಡಮ್ ಹೇಗಿರಬೇಕು ಅಂದರೆ ಹೀಗಿರ್ಬೇಕು. ಪ್ರಶಾಸತಿ ಈಶೆ ಪೃಥಿವೀ ಬಭೂವ ವಿರಿಂಚಿ ಲೋಕಸ್ಯ ಸಮಾ ಗುಣೋನ್ನತೌ ಜನಃ ಅಖಿಲಃ ವಿಷ್ಣುಪರಃ ಬಭೂವ ನ ಧರ್ಮಹಾನಿಃ ಚ ಬಭೂವ ಕಸ್ಯಚಿತ್. ಪ್ರಶಾಸತಿ ಈಶೆ, ಈಶಾ ಸಾಕ್ಷಾತ್ ಈಶಾವಾಸ್ಯವಿದಂ ಸರ್ವಂ, ಆತ್ಮೆ ಪಾಲನೆ ಮಾಡ್ತಿರ್ಬೇಕಾದ್ರೆ ಪೃಥಿವಿಯು ವಿರಿಂಚಿ ಲೋಕಸ್ಯ ಸಮಾ ಬಭೂವ, ಬ್ರಹ್ಮಲೋಕ ಇದ್ದಾಗಿತ್ತು ಅಂತ ಹೇಳ್ತಾರೆ. ಬ್ರಹ್ಮಲೋಕ ಇದ್ದಾಗಿತ್ತು. ಯಾತಕ್ಕೆ? ಪರಬ್ರಹ್ಮ ಆಡ್ತಿದ್ದಾನೆ. ಬ್ರಹ್ಮಲೋಕ ಸತ್ಯಲೋಕ. ಸತ್ಯಲೋಕದಲ್ಲಿ ಏನಿಲ್ಲ, ಅದು ಇಫ್ ನೆಕ್ಸ್ಟ್ ವೈಕುಂಠ ಅದೇನೆ. ಆ ಲೆವೆಲ್ಲಿ ಬಂದು ವೈಕುಂಠ ಅಂತ ಹೇಳೋದಿಲ್ಲ. ಯಾತಕ್ಕೆ? ಪ್ರಾಕೃತ ಆದ್ದರಿಂದ ಅದನ್ನು ಹೇಳಲಿಲ್ಲ. ಬ್ರಹ್ಮಲೋಕಕ್ಕೆ ಸಮಾನವಾಯಿತು. ಯಾವುದರಲ್ಲಿ? ಗುಣೋನ್ನತವು, ಕ್ವಾಲಿಟಿ. ಗುಣೋನ್ನತಿ ಅಂದ್ರೇನು? ವರ್ಚಿ ಆಫ್ ಮೆರಿಟ್ ಹೇಗಿತ್ತು ಅಂತ ಕೇಳಿದರೆ ಅಷ್ಟು ಮೇಲಿತ್ತು ಗುಣೋನ್ನತವು. ಅದು ಏನು ಗೊತ್ತಾಯಿತು ಅಂದರೆ ಜನಃ ಅಖಿಲಃ ವಿಷ್ಣುಪರಃ ಬಭೂವ. ಎಲ್ಲ ಜನಗಳು ವೈಷ್ಣವರು. ರಾಮರಾಜ್ಯದಲ್ಲಿ ಎಲ್ಲ ಜನಗಳು ವೈಷ್ಣವರು, ಭೀಮರಾಜ್ಯದಲ್ಲೂ ಎಲ್ಲ ಜನಗಳು ವೈಷ್ಣವರು. ವೈಷ್ಣವರು ಅಂದ್ರೇನು? ಎಲ್ಲ ಭಗವದ್ಭಕ್ತರು, ಒಬ್ಬರು ನಾಸ್ತಿಕ ಇಲ್ಲ. ಅಂಥ ವ್ಯವಸ್ಥೆ ಇತ್ತು. ಇವತ್ತು ಒಬ್ಬರು ಒಳ್ಳೆ ಸಿಗೋದು ಭಾರಿ ಕಷ್ಟ ಆಗಿರುತ್ತೆ. ಅದು ಆಸ್ತಿಕರು ಕೂಡ 90% ಕಮರ್ಷಿಯಲ್ ಆಸ್ತಿಕರೇ ಜಾಸ್ತಿ. ಎಲ್ಲಿ ಇದು ಕಮೋಡಿಟಿ ಸೇಲ್ ಸಿಗುತ್ತೋ ಅದು ಮಾರಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಆಸ್ತಿಕೆ ಬೆಲೆ ಇರೋದ್ರೆ ನಾನು ಆಸ್ತಿಕ ಅಂತ ಕರ್ಕೋತಾರೆ. ಆ ರೀತಿ ಆಸ್ತಿಕೆ ಇಲ್ಲ. ನಿಜವಾದ ಆಸ್ತಿಕೆ ಇರೋದು ಅಲ್ಲಿ ನೀವು ಒಬ್ಬ ನಾಸ್ತಿಕನಿಲ್ಲ. ಇಲ್ಲಿ ಆಸ್ತಿಕ ಇರೋದು ಬಹಳ ಕಡಿಮೆ. ಬರುತ್ತೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ. ಸಾವಿರಾರು ಜನರ ಮಧ್ಯೆ ಎಲ್ಲೋ ಒಬ್ಬ ಏನು ಮಾಡ್ತಾನಂತೆ? ಸಾಧನೆ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಒಳ್ಳೆ ದಾರಿಯಲ್ಲಿ ಹೋಗ್ಲಿಕ್ಕೆ. ಆ ಲೋಕ ಶಾಸ್ತ್ರ ನಿಮೆ ಇರೋದೇ ಹಾಗೆ. ಆದ್ದರಿಂದ ಆಗ ಮಾತ್ರ ಸ್ವತಃ ಭಗವಂತನೇ ರಾಜ್ಯಭಾರ ಮಾಡ್ತಿರೋದ್ರಿಂದ
ವಿರಿಂಚಿ ಲೋಕಸ್ಯ ಸಮ ಗುಣೋನ್ನತಂ ಜನಃ ಅಖಿಲಃ ವಿಷ್ಣುಪರಃ ಬಭೂವ ಅದು ಹರಿರೇವ ಪರಃ ಹರಿರೇವ ಗುರುಃ ನ ಧರ್ಮಹಾನಿಶ್ಚ ಬಭೂವ ಕಶ್ಯಚಿತ್ ಯಾರಿಗೂ ಧರ್ಮಹಾನಿ ಆಗಲೇ ಇಲ್ಲ. ಯಾರಿಗೂ ಧರ್ಮಹಾನಿ ಆಗಲಿಲ್ಲ ಅಂದ್ರೇನು? ಅವ್ರ ಕರ್ತವ್ಯ ಮಾಡ್ಲಿಕ್ಕೆ ಯಾರಿಗೂ ಅಡ್ಡಿ ಆತಂಕಗಳೇ ಇರಲಿಲ್ಲ. ಅಡ್ಡಿ ಆತಂಕಗಳು ಗ್ರಹಣ ದಿವಸ ನೀರು ಕಟ್ ಮಾಡಿರ್ತಾರೆ, ಗ್ರಹಣ ಕಟ್ಟಕ್ಕೆ ವಾಟ್ರ್ ಇಲ್ಲ, ಸಾಮಾನ್ಯವಾಗಿ ಅಂತೆ ಸಾಧಿಸಿರ್ತಾರೆ, ದೊಡ್ಡ ಯುಗಾದಿ ಹಬ್ಬ ನೀರಿಲ್ಲ. ಆ ಥರ ಅಲ್ಲೇನು ಧರ್ಮ ಯಾವ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಕೊಟ್ಟರು ಕೂಡ ಏನಿಲ್ಲ, ಕೆಟ್ಟದ್ರೆ ಸ್ಟಾಫ್ನ ಹೇಳ್ತಾರೆ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಪದಾರ್ಥಗಳೇ ಇಲ್ಲ ಅಂತ ಹೇಳ್ತಾರೆ. ಪ್ರಾವಿಡೆನ್ಸ್ ಎಲ್ಲ ಅಡುಗೆ ಏನು ಮಾಡಲಿ ಅಂತಾರಲ್ಲ ಹಾಗೆ ಇವತ್ತು ಧರ್ಮಾಚರಣೆ ಮಾಡೋಕ್ಕೆ ಅನುಕೂಲತೆ ಇರಬೇಕು. ಅನುಕೂಲತೆ ಇದೆ ನಮಗೆ, ಆ್ಯಕ್ಚುಲಿ ಮಾಡ್ತಾ ಇಲ್ಲ. ಅಲ್ಲಿ ಮಾಡೋರೇ ಇದ್ದರೂ ಅನುಕೂಲನೇ ಇತ್ತು. ಆದ್ದರಿಂದ ಧರ್ಮ ಹೇಗೆ ನಡೀತಿತ್ತು 100%. ಎಲ್ಲ ಅನುಕೂಲ ಮಾಡಿಕೊಡದೆ ಹೋದರೆ ಅವನಿಗೆ ಏನು ಕೆಲಸ ಮಾಡ್ತಾನೆ ಪಾಪ. ಕೆಲಸ ಮಾಡೋರು ಏನು ಕೊಡ್ಬೇಕು? ಕಾರ್ಪೆಂಟ್ರಿಗೆ ಊಟೇ ಕೊಟ್ಟಿಲ್ಲ, ಇದನ್ನೇ ಕೊಟ್ಟಿಲ್ಲ, ಮಾಡೋದು ಜಾಗನೇ ತೋರಿಸಿಲ್ಲ, ಏನು ಮಾಡಬೇಕು ಅವನು ಪಾಪ. ಇವತ್ತು ಧರ್ಮಕ್ಕೆ ಅನುಕೂಲ ಮಾಡಬೇಕು. ಪ್ರತಿಯೊಬ್ಬರ ಕೆಲಸ ಏನಾಗಿರಬೇಕು? ನಾವು ಧರ್ಮಾಚರಣೆ ಮಾಡೋದು ಎಷ್ಟು ಮುಖ್ಯನೋ ಉಳಿದವರು ಧರ್ಮಾಚರಣೆ ಮಾಡಲಿಕ್ಕೆ ಇವತ್ತು ಸ್ವಾಮಿ ಪುಷ್ಕರಣಿಗೂ ಒಂದು ಸರೋವರಕ್ಕೆ ಹೋಗಿರ್ತಾರೆ. ಸಂಧಾನ ಮಾಡಿದಾಗ ಯಾರೋ ಬಂದಷ್ಟು ಅಗಲ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಮಾಡಬಾರ್ದು. ಏನು ಮಾಡಬೇಕಾಗ? ದಿವಸ ಆ ಕಡೆ ಕುಡಿರ್ತಾರೆ, ಮುಗಿರ್ತಾರೆ. ಸಿಂಪಲ್ ಬಾಯಿ ಬಂದ ಬೈಯೋದು ಹೊಡಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಬಾರ್ದು. ಅದರಿಂದ ಏನಾಗುತ್ತೆ ನನ್ನ ಕಡೆಗೆ ಅಸಹ್ಯವಾನಿ ಬರೋದು. ನಾನು ಅರ್ಧ ಪುಣ್ಯ ಬಂತು ನಮಗೀಗ ಸಂಧಾನ ಮಾಡ್ತಾ ಇಲ್ಲಿ ಕುತ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ. ಯಾರೋ ಮಡಿಯಲ್ಲಿ ಬಂದರು, ನೀರು ಹಾಕಿ ಕ್ಲೀನ್ ಮಾಡಿ ಕೊಟ್ಬಿಟ್ಟ. ಎಷ್ಟು ಅನುಕೂಲ ಆಯ್ತು. ಅದರಿಂದ ದೇವ್ರ ಪೂಜೆ ಮಾಡ್ತಾನೆ ಪಾಪ. ಪುಣ್ಯ ಸೇರಿ ನೀವು ಬಂತಾಗ ಏನು ದೊಡ್ಡ ಕ್ಷೇತ್ರ, ಮತ್ತೆ ಅಂತ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ ಕೊಟ್ಬಿಟ್ಟೆ, ತಮ್ಮ ಜಾಗ ಎಲ್ಲ ಬೇತೆ ಅಲ್ಲಿ ಜಾಗನೇ. ಎಷ್ಟು ಪುಣ್ಯ ಬಂತು. ಅದು ಪುಣ್ಯದ ಆಲ್ಟ್ ಅದು ಬಂತು, ಗೊತ್ತಾಯ್ತಾ? ಸೊ ನಾವು ಇಷ್ಟೇ ಅವಲಕ್ಕಿ ಕೊಟ್ಟು ಎಷ್ಟು ಪುಣ್ಯ ಕಟ್ಟಿಗಳಿಲ್ಲ. ಹಿಂದಿನ ಮನೋಭಾವ ಬಹಳ ಮುಖ್ಯ. ಪುಣ್ಯಕ್ಷೇತ್ರಕ್ಕೆ ಹೋಗೋ ಉದ್ದೇಶ ಅದು ಸೇರಬೇಕು. ಬಿಡೋದು ಯಾರೋ ಬಿದ್ದರು ಪಾಪ ತಕ್ಷಣ ಎತ್ತವ್ರು ಇದು ಕೊಡಲ್ಲ. ಸಂಧಾನ ಮಾಡ್ತೀವಿ ಎದ್ದು ಹೋಗ್ಬೇಕಾಗ, ದೇವ್ರ ಪೂಜೆ ಮಾಡ್ತಿದ್ರು ಬಿಟ್ಟು ಹೋಗ್ಬೇಕು. ಯಾಕೆ ದೊಡ್ಡ ದೇವರು ಚೇತನ ಸನ್ನಿಧಾನ ಜಾಸ್ತಿ ದೇವರದಲ್ಲಿ. ಅದು ನಿಜವಾದ ಸೇವೆ ಅದೆಲ್ಲ ಕೂಡ. ಇವನು ಬೇರೆ ಒಂದು ಗಂಟು ಬಿದ್ದಾರೆ ನಮಗೆ ಅಂತ ಅನ್ನಬಾರ್ದು. ದೊಡ್ಡ ಆಪರ್ಚುನಿಟಿ ಅದು. ಬೀಳಿಸಿ ಹತ್ತಬಾರ್ದು ಅಷ್ಟೇ. ಬಿದ್ದರೆ ಎತ್ತಕ್ಕೆ ಹೊರತು ಬೀಳಿಸಿ ವಿಷಯ ಬಜಿತೆ ಆಗುತ್ತೆ, ಭಾಳ ಪಾಪ ಬರೋದು. ಕಶ್ಯಚಿತ್ ಗುಣೈಶ್ಚ ಸರ್ವೈಹಿ ಉದಿತಾಶ್ಚ. ಇದನ್ನು ಮನೆಯಲ್ಲಿ ಇದೆಲ್ಲ ಮಾತುಗಳೆಲ್ಲ ಮೆಸೇಜ್ ಇದು. ನೀವು ನಮ್ಮಷ್ಟು ನಾವು ಇರೋದು ಅಷ್ಟೇ ಅಲ್ಲ, ಉಳಿದವರಿಗೆ ಅನುಕೂಲ ಮಾಡಿಕೊಡ್ತಾನೆ ಇರಬೇಕು. ಯಾವಾಗಲೂ ಅಷ್ಟೇ. ಹೋಗೋ ಟ್ರಾಫಿಕ್ ರೂಲ್ಸ್ ಹೇಗಿರುತ್ತೆ? ಟ್ರಾಫಿಕ್ ರೂಲ್ಸು ನೀನು ಹೋಗ್ಲಿಕ್ಕಿರಿ, ಉಳಿದವ್ರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಆದರೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನೀವು ಡ್ರೈವಿಂಗ್ ಬರುತ್ತೋ ಇಲ್ಲೋ ಎಷ್ಟು ಮುಖ್ಯನೋ ರೂಲ್ಸ್ ಗೊತ್ತಿದೆಯಲ್ಲ ಅಷ್ಟೇ ಮುಖ್ಯ. ಇನ್ನೊಬ್ಬರು ಹಲ್ಟ್ ಮಾಡಿ ಓವರ್ಟೇಕ್ ಮಾಡ್ಕೊ. ಇದಕ್ಕೆ ಎರಡು ಓವರ್ಟೇಕ್ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ. ಓವರ್ಟೇಕ್ ಮಾಡೋದು ಆಲ್ಟ್ ಅದು, ಹೌದು ತಾನೆ? ಓವರ್ಟೇಕ್ ಮಾಡಿ ಇನ್ನೊಬ್ಬರು ಮೀರಿಸು. ಹೇಗೆ ಮೀರಿಸ್ಬೇಕು? ಯಾರಿಗೂ ತೊಂದರೆ ಆಗದಂತೆ ಮೀರಿಸ್ಬೇಕು. ಪಾರ್ಕ್ ಮಾಡಬೇಕು, ಯಾರಿಗೂ ಅಫೆಕ್ಟ್ ಆಗಬಾರ್ದು, ಹೊತ್ತಾನೆ? ಅದೆಲ್ಲ ಧರ್ಮ. ಇದು ಹಾಗೆ ಅವಾಗ ಬಂದು ಸ್ಮೂತ್ ಟ್ರಾಫಿಕ್ ಹೇಗೋ ಸ್ಮೂತ್ ಸಾಧನೆ ಆಗಬೇಕು. ಸ್ಮೂತ್ ಎಲ್ಲರೂ ಕೂಡ ವೈಕುಂಠಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗ್ಬೇಕಾದ್ರೆ ಯಾರಿಗೂ ಕೂಡ ಅಡ್ಡಿ ಆತಂಕ ಉಂಟು ಮಾಡಬಾರದು. ಅಸೂಯೆ ದ್ವೇಷ ಏನು ಮಾಡುತ್ತೆ? ಇನ್ನೊಬ್ಬರನ್ನ ಹಲ್ಟ್ ಮಾಡೋದು. ಆದರೆ ಇವನು ಸಾಧನೆ ಮಾಡ್ಕೊಂಡು ಸ್ವಲ್ಪ ಬುಡದ ಸಾಧನೆ ಕೆಡಿಸಿದ್ದು ಜಾಸ್ತಿ ಆಗಿಬಿಟ್ರೆ ಎಷ್ಟು ಪಾಪ ಬಂತಾಗ. ಅದಕ್ಕೆ ರಾಜ ಮಹಾರಾಜ ಯಾತಕ್ಕೆ ಎಕ್ಸಾಂಪಲ್ ಅಂದರೆ, ರಾಜ ಮಹಾರಾಜರು ಎಂಟೈರ್ ಕಂಟ್ರಿ ನೋಡಬೇಕು. ಇವರು ಮನೆ ಮಟ್ಟಿಗೆ ರಾಜ ಮಹಾರಾಜರು ಇದ್ದಾಗ್ತಾನೆ. ಮನೆ ಮಟ್ಟಿಗೆ ಇವನೇ ರಾಜ. ಮನೆಯವರೆಲ್ಲ ಕೂಡ ಹೇಗಿರ್ಬೇಕು, ಒಬ್ರಿಗೊಬ್ರು ಹೇಗಿರಬೇಕು? ಸಹಕಾರ. ಇವನೊಂದು ಮಾಡೋ ಅವನೊಂದು ಮಾಡ್ತಾ ಶುರು ಮಾಡಿಬಿಟ್ರೆ ಧರ್ಮ ಹಾಳಾಗಿ ಹೋಗ್ಬಿಟ್ರೆ ಉಳಿದವ್ರು ಬಿಡಲಿಕ್ಕೆ ಶುರು ಮಾಡ್ತಾರೆ. ಜನೋಖಿಲು ಇದೆಲ್ಲ ನಮಗೆ ಇವತ್ತು ರಾಮ ಇಲ್ಲ ಎದುರಿಗೆ ಅಂತ ತಿಳ್ಕೊಂಡು ಯೋಚನೆ ಮಾಡಬಾರ್ದು. ನಮ್ಮ ಮನೆ ಮಟ್ಟಿಗೆ ದೇವರಿದ್ದಾನೆ. ಅದು ನಾವು ದೇವ್ರ ಹಾಕಿದೆಲ್ಲ ನಮ್ಮ ಮನೆ ಮಟ್ಟಿಗೆ, ಆ ಮನೆ ಮಟ್ಟಿಗೆ ರಾಮರಾಜ್ಯ ಆಯ್ತಾ ಇಲ್ಲ, ಮನೆ ಮಟ್ಟಿಗೆ ರಾಮರಾಜ್ಯ ಆಯಿತಾ. ಆಮೇಲೆ ಎಲ್ಲರೂ ಹಾಗಾಗಿಬಿಟ್ರೆ ದೊಡ್ಡದಾಗಿಬಿಡುತ್ತೆ. ಒಬ್ಬರು ಸತ್ಯ ಹೇಳಿದ್ರು ಕೂಡ ಅದು ಟ್ಯಾಡ್ಸ್. ಅದನ್ನು ತೋರಿಸ್ಲಿಕ್ಕೆ ಯಾರಿಗೂ ಧರ್ಮಹಾನಿ ಆಗದಂತೆ ನೋಡ್ಕೋಬೇಕು. ಧರ್ಮ ಪಾಸಿಟಿವ್ ಎರಡು, ಧರ್ಮ ಅನುಕೂಲ ಮಾಡಿಕೊಡೋದು, ಧರ್ಮ ಬಿಡಲಿಕ್ಕೆ ಕಾರಣ ಕೊಡಬಾರದು, ಅಧರ್ಮ ಮಾಡೋಕ್ಕದು ಅವಕಾಶನೇ ಇರಬಾರ್ದು. ಗುಣೈಶ್ಚ ಸರ್ವೈ ರುಚಿತಾಶ್ಚ ಸರ್ವೇ ಯಥಾ ಯಥಾ ಯೋಗ್ಯತೆಯ ಉಚ್ಚ ನೀಚಾಃ ಸಮಸ್ತ ರೋಗಾದಿಭಿರುಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷಃ ಊರ್ಜಿತಾ ಧನೈಃ. ಗುಣೈಶ್ಚ ಸರ್ವೈಹಿ ಉದಿತಾಶ್ಚ ಸರ್ವೇ. ಅವರ ಏನೇನು ಗುಣ ಇರಬೇಕು ಎಲ್ಲರಿಗೂ ಆ ಗುಣ ಇದ್ದು, ಆ ವರ್ಣಕ್ಕೆ ಆಶ್ರಮಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಕೂಡ ಅದೇ ರೀತಿ ನಡ್ಕೋತಾ ಇದ್ರು. ಯಥಾ ಯಥಾ ಯೋಗ್ಯತೆಯ ಉಚ್ಚ ನೀಚ. ಅಲ್ಲಿ ತಾರತಮ್ಯ ಇತ್ತು. ನೀಚೋಚ್ಚ ಭಾವಂಗ ನೋಡಿ, ಉಚ್ಚ ನೀಚಾಹ ನೀಚೋಚ್ಚ ಭಾವಂಗತಾಹ. ಉಚ್ಚ ನೀಚತೆ ಇದ್ದೇ ಇರುತ್ತೆ, ತಾರತಮ್ಯ ಇರುತ್ತೆ. ತಾರತಮ್ಯಕ್ಕೆ ತಕ್ಕಂತೆ ಅವರು ತಮ್ಮ ತಮ್ಮ ಸಾಧನೆಗಳನ್ನು ಮಾಡ್ಕೋತಾ ಇದ್ರು. ಸಮಸ್ತ ರೋಗಾದಿಭಿರುಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷಃ ಊರ್ಜಿತಾ ಧನೈಃ. ಸಮಸ್ತ ರೋಗಾದಿಭಿ ಉಜ್ಜಿತಾ. ಯಾವ ರೋಗನೂ ಯಾರಿಗೂ ಇಲ್ಲ. ರೋಗ ಬರೋದಕ್ಕೆ ಮೂಲ ಕಾರಣ ಧರ್ಮ ತಪ್ಪೋದು. ಧರ್ಮ ತಪ್ಪಿಲ್ಲ ಅಂದಮೇಲೆ ರೋಗ ಇಲ್ಲೇ ಇಲ್ಲ. ಸಮಸ್ತ ರೋಗಾದಿಭಿ ಉಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷಃ. ಎಲ್ರಿಗೂ ಆಯುಷ್ಯ ಎಷ್ಟು?
ಸಾವಿರ ವರ್ಷ ಆಯುಷ್ಯ. ಊರ್ಜಿತಾ ಧನೈ, ಊರ್ಜಿತ ತುಂಬಿ ಎಲ್ಲರಲ್ಲೂ ಸಂಪತ್ತು ತುಂಬಿತ್ತು, ಎಲ್ಲರ ಸಂಪತ್ತು ತುಂಬಿತ್ತು, ಬಡವರೇ ಇಲ್ಲ ರಾಮರಾಜ್ಯದಲ್ಲಿ, ಒಬ್ಬ ಬಡವ ಕೂಡ ಇಲ್ಲ. ಸಮಸ್ತ ರೋಗಾದಿಭಿ ಉಜ್ಜಿತಾ ಚ ಸರ್ವೇ ಸಹ. ಮಾತಿದೆ, ಪೂರ್ವಕರ ಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ. ನಾವು ಮಾಡಿದ ಪಾಪನೇ ರೋಗವಾಗಿ ಕಾಡುತ್ತೆ ಅಂತ ಹೇಳ್ತಾರೆ. ಪಾಪನೇ ಮಾಡಿಲ್ಲ ಅಂದರೆ ರೋಗ ಬರೋ ಚಾನ್ಸೇ ಇಲ್ಲ. ಸಮಸ್ತ ರೋಗಾದಿಭಿರುಜ್ಜಿತಾ ಸರ್ವೇ ಸಹಸ್ರಾಯುಷಃ ಊರ್ಜಿತಾ ಧನೈ. ಆರೋಗ್ಯ ಇದೆ, ರೋಗ ಇಲ್ಲ. ಸಹಸ್ರಾಯುಷ, ಆಯುಷ್ಯ ಇದೆ, ಇದು ಸಂಪತ್ತಿದೆ. ಮೂರು ಇದೆ ರಾಮದಲ್ಲಿ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಎನ್ನ ಪಿಂಡಪ ಕೇಳೋ ದೇವಧನ್ವಂತ್ರಿ ಹೇಳಬೇಕಾದ್ರೆ ಮಾತು ಹೇಳ್ತಾರೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ. ಒಂದು ಹೋದ್ರೆ ಎಷ್ಟು ಹೋದ ಲೆಕ್ಕ ಅಲ್ಲಿಗೆ? 33.33 ಹೊರಟೋಯ್ತಾರೆ. ಎರಡು ಹೋದ್ರೆ ಫೇಲೇ, ಯಾಕಂದ್ರೆ 66.66 ಹೋಗಿದ್ದರಿಂದ ಹೊರಟೋಯ್ತು. ಮೂರು ಇರಬೇಕಾಗ ಆರೋಗ್ಯ, ಆಯುಷ್ಯ, ಐಶ್ವರ್ಯ. ಯೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮೂರನ್ನು ಮೇಂಟೈನ್ ಮಾಡಬೇಕಾಗ ಆರೋಗ್ಯ, ಆಯುಷ್ಯ, ಐಶ್ವರ್ಯ. ಎರಡು ಸರಿ ಇದ್ದರು. ಸತ್ಯವಾನಿಗೆಲ್ಲ ಇತ್ತು, ಆಯುಷ್ಯ ಇರಲಿಲ್ಲ. ಅವತ್ತು ಆಯುಷ್ಯ ತಂದು ಕೊಡ್ಲಿ, ಹೆಂಡತಿ ತಪಸ್ಸಿನಿಂದ ಅದು ಬಂತು. ಕಶ್ಚಿತ್ ಸಮಸ್ತ ರೋಗಾದಿಭಿರುಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷಃ ಊರ್ಜಿತಾ ಧನೈಃ. ಸರ್ವೇ ಜನಾಃ ನಿತ್ಯಬಲೋಪಪನ್ನಾಃ ಯಥೇಷ್ಟಸಿದ್ಧ್ಯಾ ಚ ಸದೋಪಪನ್ನಾಃ ಸಮಸ್ತದೋಷೈಶ್ಚ ಸದಾ ವಿಹೀನಾಃ ಸರ್ವೇ ಸ್ವರೂಪಾಶ್ಚ ಸದಾ ಮಹೋತ್ಸವಾಃ. ಎಷ್ಟು ಸಿಂಪಲ್ ವರ್ಡಿಂಗ್ಸು, ಎಷ್ಟು ಎಫೆಕ್ಟಿವ್ ವರ್ಡಿಂಗ್ಸ್ ನೋಡಿ. ಸರ್ವೇ ಜನಾಃ ನಿತ್ಯಬಲೋಪಪನ್ನಾಃ, ನಿತ್ಯ ಬಲಶಾಲಿ. ಎಲ್ಲರಿಗೂ ಅಯ್ಯೋ ಅಪ್ಪ ಕೈಕಾಲು ಯಾವ ಇಲ್ಲೇ ಇಲ್ಲ ಯಾರಿಗೂ ಕೂಡ. ಎಷ್ಟು ಇರಲಿ, ಪಾಠಾಂತರ ಇರಲಿ, ಅರ್ಥ ಅದೇನೆ. ಪಾಠಾಂತರ ಎಷ್ಟಿದ್ರೂ ನಮಗೆ ಯೋಚನೆ ಇಲ್ಲ. ಏನಿರಬಾರ್ದು? ಅಪಪಾಠ ಇರಬಾರ್ದು ಅಷ್ಟೆ. ನಿತ್ಯ ಬಲೋಪಪನ್ನಾಹ ಸರ್ವೇಷ್ಟ ಸಿದ್ಧ್ಯ, ಸರ್ವೇಷ್ಟ ಸಿದ್ಧ್ಯ ಯಥೇಷ್ಟ ಸಿದ್ಧ್ಯ ಚ ಯಥೇಷ್ಟ ಏನು ಬೇಕೋ ಸಿಗ್ತಾ ಇತ್ತು ಅವರಿಗೆ. ಎಂ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಎಲ್ಲಿದ್ದದು? ಮಧುವಿದಲ್ಲಿ ಬಂದಿದೆ. ವೈಕುಂಠ ಏನು ಅಂದ್ಕೊಂಡ್ರೆ ತಕ್ಷಣ ಸಿಗಬೇಕು, ಇಮ್ಮಿಡಿಯೇಟ್ ಆಗಿ. ಸಂಕಲ್ಪ ದೇವತಶ್ರುತೇ ಬ್ರಹ್ಮಸೂತ್ರ ಅಂದ್ಕೋತಾ ಇರಲಿಕ್ಕೆ ಸಿಗಬೇಕು. ಯಥೇಷ್ಟ ಸಿದ್ಧ್ಯಾ ಚ ಸದಾ ಉಪಪನ್ನಾಹ ಸಮಸ್ತ ದೋಷೈಶ್ಚ ಸದಾ ವಿಹೀನಾಹ. ದೋಷವು ಸರ್ವದೋಷ ವಿವರ್ಜಿತ. ಜನಗಳು ಹೇಗಿದ್ರು? ಯಾವ ದೋಷನೂ ಇಲ್ಲ. ರಾಜನಲ್ಲಿ ದೋಷ ಇಲ್ಲ. ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ. ಗುಣಪೂರ್ಣ ರಾಜ್ಯಭಾರ ಮಾಡ್ತಿದ್ದಕ್ಕೆ ಜನಗಳಲ್ಲಿ ಗುಣ ತುಂಬಿದ್ದು. ದೋಷ ದೂರ ರಾಜ್ಯಭಾರ ಮಾಡ್ತಿದ್ದಕ್ಕೆ ಜನಗಳಲ್ಲಿ ದೋಷ ಇರ್ತಿರಲಿಲ್ಲ. ಸೊ ಗುಣಪೂರ್ಣತ್ವ ಚಿಂತನೆ, ದೋಷ ದೂರತ್ವ ಚಿಂತನೆ ಯಾತಕ್ಕೆ ಮಾಡಬೇಕು ಅಂದರೆ ನಮ್ಮಲ್ಲಿ ಗುಣ ಬರಲಿಕ್ಕೆ, ನಮ್ಮಲ್ಲಿ ಇರೋ ದೋಷ ಹೋಗಲಿಕ್ಕೆ. ಎಷ್ಟು ತಾರತಮ್ಯ, ಯಥೋಚಿತ. ಯಥೋಚಿತ ಗುಣ ಬರಬೇಕು, ಯಥೋಚಿತವಾಗಿ ದೋಷ ಹೋಗಬೇಕು. ಅದಕ್ಕೋಸ್ಕರ ರಾಮರಾಜ್ಯ ಹಾಗಿತ್ತು. ಸರ್ವೇ ಮನೋವಾಕ್ ತನುಭಿಃ ಸದೈವ ವಿಷ್ಣುಂ ಯಜಂತೆ ನತು. ಇನ್ನೂ ಇದೆ, ಸರ್ವೇ ಸಮಸ್ತ ದೋಷೈಶ್ಚ ಸದಾ ವಿಹೀನಾಃ ಸರ್ವೇ ಸ್ವರೂಪಾಶ್ಚ. ಅಂಗವಿಧಕರು ಮಾತ್ರ ಯಾರೂ ಇಲ್ಲ, ಎಲ್ಲರೂ ಸ್ವರೂಪಿಗಳು. ಅಂದರೆ ಅವ್ರ ಧರ್ಮಾಚರಣೆ ಏನು ತಂದುಕೊಡುತ್ತೆ? ಒಳ್ಳೆ ರೂಪ ತಂದುಕೊಡುತ್ತೆ, ವರ್ಚಸ್ಸು ತಂದುಕೊಡುತ್ತೆ. ಅದು ಬಹಳ ಮುಖ್ಯ, ವರ್ಚಸ್ಸು. ಆ ದೃಷ್ಟಿಯಿಂದ ಸ್ವರೂಪಾಶ್ಚ ಸದಾ ಮಹೋತ್ಸವಾಹ. ಯಾವಾಗಲೂ ಭಾರಿ ಉತ್ಸವ, ಸರಿಯಾಗಿರೋದೇ ಉತ್ಸವ. ಹಬ್ಬದ ಸುಡಾದಿ ವಿಜಯನಾಥ್ ಬರೆದಿದ್ದಾರೆ, ಗೊತ್ತಾಯ್ತಿಲ್ಲ? ಭಾರಿ ಚೆನ್ನಾಗಿರ್ತಾರೆ ಪ್ರತಿಯೊಂದು. ಕಾಮಕ್ರೋಧ ಬಿಡುವುದೇ ಹಬ್ಬ. ಹಬ್ಬದ ಅನೇಕ ಒಳ್ಳೆ ಕಾನ್ಸೆಪ್ಟ್. ಸ್ವೀಟ್ ಮಾಡಿದರೆ ಹಬ್ಬ ಅಲ್ಲ, ಅದು ಬಿಟ್ಟು ಎಲ್ಲ ಹೇಳ್ಬಿಡ್ತಾರೆ. ಅದೊಂದು ನಾವು ಹೇಳಿದರೆ ಅದೊಂದು ಬಿಟ್ಟು ಎಲ್ಲ ಹೇಳ್ತಾರೆ. ಕಾಮಕ್ರೋಧವ ಬಿಡುವುದೇ ಹಬ್ಬ, ಪ್ರತಿಯೊಂದು ಅರ್ಥದಲ್ಲೇ ಹೇಳ್ತಾರೆ. ದಂಪತಿಗಳು ಏಕವಾಗಿ ಹೋದೇ ಹಬ್ಬ. ಶಂಫದಂದದಿ ವಿಜಯ ವಿಠಲ ಪಡೆಯುವುದೇ ಹಬ್ಬ. ಶಂಫದ ಬೆಂಬಾರ ಮಿಂಚು, ದೇವರು ಯಾವಾಗಲೂ ಫ್ಲಾಶ್ ಆಗ್ತಿರ್ಬೇಕು, ಅದು ನಿಜವಾದ ಹಬ್ಬ ಅಂತ ಕರೀತಾರೆ. ಅಂದರೆ ಅದು ಉತ್ಸವ. ಸರ್ವೇ ಮಹೋತ್ಸವ. ಮಹೋತ್ಸವ ಶಬ್ದ ಇಟ್ಕೊಂಡೆ ಸುಳಾದಿ ಬರೆದಿರ್ಬೇಕು ಅವರು, ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಿರ್ತದೆ. ಸರ್ವೇ ಮನೋವಾಕ್ ತನುಭಿಃ ಸದೈವ ವಿಷ್ಣುಂ ಯಜಂತೆ ನತು ಕಂಚಿದನ್ಯಂ ಸಮಸ್ತರತ್ನೋದ್ಧರಿತಾ ಚ ಪೃಥ್ವೀ ಯಥೇಷ್ಟಧಾನ್ಯ ಬಹುದುಗ್ಧ ಗೋಮತೀ. ಸರ್ವೇ ಮನೋವಾಕ್ ತನುಭಿಃ ಸದಾ ಏವ ವಿಷ್ಣುಂ ಯಜಂತೆ ನತು ಕಂಚಿತ್ ಅನ್ಯಂ ಸಮಸ್ತರತ್ನೋದ್ಧರಿತಾ ಚ ಪೃಥ್ವೀ ಯಥೇಷ್ಟಧಾನ್ಯ ಬಹುದುಗ್ಧ ಗೋಮತಿ. ಸರ್ವೇ ಎಲ್ಲರೂ ಕೂಡ ಮನೋವಾಕ್ ತನುಭಿಃ ಕಾಯೇನ ವಾಚ ಮನಸ. ವಾಕ್ ಮನಸ್ಸು, ವಾಕ್ ದೇಹ, ಮೂರರಿಂದ ಸದೈವ ವಿಷ್ಣುಂ ಯಜಂತೆ, ವಿಷ್ಣುವನ್ನೇ ಆರಾಧನೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಕಡೆಗಿಲ್ಲ. ನನು ಕಂಚಿದನ್ಯ, ಅದು ಸರ್ವೋತ್ತಮತ್ವೇನ ಅಂತ ಅರ್ಥ.
ಸರ್ವೋತ್ತಮತ್ವೇನ ವಿಷ್ಣು. ಯಾರ ಮನೆಗೆ ಹೋದ್ರೆ ಅದು ಒಂದೇನೆ, ಒಬ್ಬೊಬ್ಬರ ಒಂದು ಫೋಟೋ ಹಾಕೊಂಡು ಕೊಡ್ತಿರ್ಲಿಲ್ಲ. ಗೊತ್ತಾಯ್ತು, ಇವತ್ತು ಆಗಿರೋದು ಹಾಗೇನೆ. ನೀವು ಯಾರು ಪೂಜೆ, ನೀವು ಯಾರು, ಎಲ್ಲರೂ ವಿಷ್ಣು ಪೂಜೆನೇ ಮಾಡೋದು. ಅಧಿಷ್ಠಾನಗಳು ತಕ್ಕಂತೆ ಬೇರೆ ಆಗ್ತಿರ್ಬೋದು. ಅದು ಮುಖ್ಯ. ಸರ್ವೋತ್ತಮತ್ವೇನ ಪೂಜೆ ವಿಷ್ಣುವಿಗೆ, ನದು ಕಂಚಿದನ್ಯಂ, ಬೇರೆಯವ್ರ ಪೂಜೆ ಮಾಡ್ತಿರ್ಲಿಲ್ಲ. ಸಮಸ್ತ ರತ್ನೋದ್ಧರಿತಾ ಚ ಪೃಥ್ವಿ, ಎಲ್ಲಿ ಹೋದ್ರೆ ಭೂಮಿಯಲ್ಲಿ ರತ್ನ ಸಿಗ್ತಿದ್ವಂತೆ. ಇವತ್ತು ಕಲ್ಲು ಮಣ್ಣು ಹೇಗಿರುತ್ತಲ್ಲ, ಆಫ್ರಿಕಾದಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಕಲ್ಲುಗಳೇ ವಜ್ರಗಳೇ ಹೇಗಿರುತ್ತೆ ಅವ್ರಿಗೆ ಕಲ್ಲು ತಿಳ್ಕೊತಿದ್ರಂತ. ಆ ಥರ ನಿಜವಾಗ್ಲೂ ಕೂಡ ವಜ್ರಗಳೇ. ಜನ ಯಾರು ಅನ್ನೆಸರಿ ತೊಗೊಂಡು ಹೋಗ್ತಿದ್ದಿಲ್ಲ. ಯಾತಕ್ಕೆ? ಬೇಕಿಲ್ಲ, ಅದು ಎಷ್ಟು ಬೇಕೋ ಅಷ್ಟು ತಗೋತಿದ್ರು ಅಷ್ಟು. ಆದ್ದರಿಂದ ಓಪನ್ ಅದು. ಯಾರು ದುರುಪಯೋಗ ಮನೆ ಹಾಕೊಂಡು ಕೂಡಿಡೋದು, ಭೂಮಿ ಒಳಗೆ ಇಡೋದು, ಅದು ಯಾವುದೂ ಮಾಡ್ತಿರ್ಲಿಲ್ಲ. ಅದರಿಂದ ಎಲ್ಲರೂ ಸಿಗ್ತಾ ಇತ್ತು. ಪ್ರತಿಯೊಂದು ಸಿಗ್ತಾ ಇದೆ ಅಂತ ಗೊತ್ತಾಯ್ತು, ಯಾರು ತಗೊಳ್ಳಲ್ಲ. ಗೊತ್ತಾಯ್ತಾ ನಿಮಗೆ? ಪ್ರತಿಯೊಂದು ನಮ್ಗೆ ಯಾವಾಗಲೂ ಸಿಗುತ್ತೆ ಅಂದರೆ ಯಾರು ಸ್ಟೋರ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವಾಗ ಸ್ಟೋರ್ ಮಾಡ್ತಾರೆ? ನಾಳೆ ನೀರಿಲ್ಲ, ಇವಾಗ ಸ್ಟೋರ್ ಮಾಡ್ತಾರೆ. ಆಗಲೇ ಈಗ ಯಾವಾಗಲೂ ಬರುತ್ತೆ, ಸ್ಟೋರ್ ಮಾಡೋದೇ. ಅದಕ್ಕೆ ತಾವು ಹೇಳಿದ್ದೆ ಹಿಂದೆ, ನಾನು ಬಸ್ಸಲ್ಲಿ ಹಾಕಿದ್ರದ್ದು 2 ಬಾನೆಗೊನೆ ಹಾಕಿದ್ರು. ಯಾರು ಎಷ್ಟು ಬೇಕಾದ್ರೂ ತಿನ್ನಿ. ಒಬ್ಬರು ತೊಗೊಂಡಿಲ್ಲ, ಹಾಗೆ ಬಿಟ್ಬಿದ್ದಾರೆ. ಅದನ್ನು ಒಂದೊಂದು ನಿಮಿಷಕ್ಕೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ಅಂತಷ್ಟು ಎಲ್ಲ ಕಿತ್ತಾಕ್ಬಿಡ್ತಾರೆ. ಅದಕ್ಕೆ ಆಮೇಲೆ ನಮಗೆ ಇಲ್ದಾಗ ಆಗಿಬಿಡುತ್ತೆ ಅಂತ ಭಯ ಶುರುವಾಗಿ. ಮನುಷ್ಯರ ಸೈಕಾಲಜಿ. ನಾವು ಹಾಸ್ಟೆಲ್ ಇದ್ದಾಗ ವರ್ಷಕ್ಕೊಂದು ಪಾಯಸ ಮಾಡ್ತಿದ್ರಲ್ಲಿ ಪಾಪ. ವರ್ಷಕ್ಕೆ 2 ಸೌಟ್ ಹೋಗ್ತೀವಿ ಎಲ್ಲ. ಇದು 2 ಸೌಟ್ ಹಾಕ್ಲೇಬೇಕು ಪ್ರತಿಯೊಬ್ಬರು ಗಲಾಟೆ. ಒಂದ್ಸತಿ ಏನು ಮಾಡಿದ್ವಿ, ಯಾರೋ ಜಾಸ್ತಿ ಕೊಟ್ಟಿದ್ರು, ಎಷ್ಟು ಬೇಕಾದ್ರೆ ಹಾಕ್ಸೋಡಿ, ಯಾರು ಎಲ್ಲ ಬಿಡೋದೈತೆ, ಯಾರು ಹಾಕ್ಸೋತಾನೆ ಇಲ್ಲ. ಅದ್ರ ಮನುಷ್ಯನ ಸೈಕಾಲಜಿ ಆಗಿರುತ್ತೆ ಅಂದರೆ, ಶಾರ್ಟೇಜ್ ಅನ್ನೋ ಕಾನ್ಸೆಪ್ಟ್ ಬಂದಷ್ಟು ಸ್ಟೋರ್ ಮಾಡ್ತಾರೆ. ಯಾತಕ್ಕೆ ಹೇಳಿದ್ದೆ ಜನ, ಎಲ್ಲ ಕಡೆ ರಕ್ತ ಇದ್ದರೆ ಹೊತ್ಕೊಂಡೋಗ್ಬಿಡಿ, ಎಲ್ಲಿರ್ತಿದ್ವು ಅಂತ ಕೇಳಿದರೆ ಯಾರು ಮುಟ್ತಿರ್ಲಿಲ್ಲ. ದಾರಿಯಲ್ಲಿ ಮರ ಗಿಡಗಳಿದೆ, ಯಾರು ಅವ್ರು ಕಿತ್ಕೊಂಡು ಹೋಗ್ತಾರೆ ಎಲೆಗಳನ್ನ, ಹೋಗೋದಿಲ್ಲ. ಯಾಕೆ? ನೆಸಿಟಿ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಇದು ಅಂದರೆ ಇದ್ರ ಹಿಂದಿರೋ ಇಂಪ್ಯಾಕ್ಟ್ ಯೋಚನೆ ಮಾಡಬೇಕು. ಆ ಶಬ್ದ ಉಪಯೋಗಿಸ್ಬೇಕಾದ್ರೆ ಏನು ಸಮಸ್ಯೆ ಇತ್ತು, ಎಲ್ಲ ಸಮೃದ್ಧಿಯಾಗಿದೆ, ಸ್ಟೋರ್ ಮಾಡೋ ಚಾನ್ಸ್ ಬರೋದೇ ಇಲ್ಲ. ಅದು ಯಾವಾಗಲೂ ಸಿಗ್ತಾ ಇರ್ತದೆ. ಮುಂದೆ ಯಥೇಷ್ಟ ಧಾನ್ಯ, ಏನು ಧಾನ್ಯ ಬೇಕಾದ್ರೆ ಬೆಳಿಬೇಕು, ಯಾವ ಇಷ್ಟಪಟ್ಟ ಧಾನ್ಯ. ಹೇಳ್ತಾರೆ ಪಂಚಾಂಗ ಬರ್ತಾರೆ, 5 ಸರ್ತಿ ಫಲ ಕೊಡ್ತಿತ್ತಂತ. ಕೃತಯುಗದಲ್ಲಿ 7 ಸಲ, 5 ಸಲ, 3 ಸಲ, ಕಲಿಯುಗದಲ್ಲಿ 1 ಸಲ ನೋ ಗ್ಯಾರಂಟಿ. ಇಲ್ಲಿ ಕಲಿಯುಗದಲ್ಲಿ ಏನು ಹೇಳಿದ್ರು ನೋ ಗ್ಯಾರಂಟಿ ಸಮೇತ ಹೇಳ್ಬೇಕಲ್ಲ. ಫಿಕ್ಸ್ ಫ್ಯಾಕ್ಟ್ರಿ ಇಟ್ಕೊಂಡೇ ಹೇಳಬೇಕು. ಬೇರೆ ಕಡೆ ಹಾಗಲ್ಲ. 7 ಅಂದರೆ 7, 5 ಅಂದರೆ 5 ಅಂತ ಫಲ. ಕೆಟ್ಟ ರಾಜರು ಬಂದ ಕೆಟ್ಟ ಹೋಗ್ತಿತ್ತು, ಒಳ್ಳೆಯವರು ಬಂದ ಮತ್ತೆ ಬ್ಯಾಲೆನ್ಸ್ ಆಗ್ತಿತ್ತು. ಬಹುದುಗ್ಧ ಯಥೇಷ್ಟ ಧಾನ್ಯ. ಯಥೇಷ್ಟ ಧಾನ್ಯಕ್ಕೆ 2 ಶಬ್ದ. ಇಷ್ಟಪಟ್ಟ ಧಾನ್ಯ, ಇಷ್ಟಪಟ್ಟಷ್ಟು ಧಾನ್ಯ, 2. ಎಷ್ಟೆಷ್ಟು ಬೇಕೋ ಅಷ್ಟು ಸಿಗೋದು, ಏನೇನು ಬೇಕೋ ಅದೆಲ್ಲ ಸಿಗ್ತಿತ್ತು. ಯಥೇಷ್ಟ ಧಾನ್ಯ ಬಹುದುಗ್ಧ ಗೋಮತಿ. ಬಹುದುಗ್ಧ ಗೋಮತಿ, ಗೋ ಅಂದರೆ ಗೋವುಗಳು, ಗೋಮತಿ ಅಂದರೆ ಗೋವುಗಳಿದ್ದು. ಎಂಥ ಗೋವುಗಳು? ಬಹುದುಗ್ಧ, ಹೆಚ್ಚು ಹಾಲು ಕೊಡ್ತಕ್ಕಂಥ ಗೋವುಗಳಿದ್ದು. ಹೆಚ್ಚು ಹಾಲು ತಕ್ಕಂಥ ಗೋ. ಅದು ಕರು ಹಸು ಯಾವಾಗ ಹೆಚ್ಚು ಹಾಲು ಕೊಡುತ್ತೆ? ಸರಿಯಾಗಿ ನೋಡಿಕೊಂಡ್ರೆ, ಸರಿಯಾಗಿ ಆಹಾರ ಕೊಟ್ಟು ನೀರು ಕೊಟ್ಟರೆ ಬೇಕಷ್ಟು ಕೊಡುತ್ತೆ. ಬರೀ ಎಕ್ಸ್ಟ್ರಾಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ಕೊಡ್ಲಿಕ್ಕಾಗೋದಿಲ್ಲ. ಬಹುದುಗ್ಧ ಗೋಮತಿ. ಸಮಸ್ತ ಗಂಧಾಶ್ಚ ಸತಾತಿ ಹೃದಯ ರಸಾ ಮನೋಹಾರಿಣ ಏವ ತತ್ರ ಶಬ್ದಾಶ್ಚ ಸರ್ವೇ ಶ್ರವಣಾತಿಹಾರಿಣ ಸ್ಪರ್ಶಾಶ್ಚ ಸರ್ವೇ ಸ್ಪರ್ಶೇಂದ್ರಿಯ ಪ್ರಿಯಾ ಸಮಸ್ತ ಗಂಧಾ ಚ ಸದಾ ಅತಿಹೃದ್ಯಾ. ಎಲ್ಲ ಯಾವುದೇ ಗಂಧ ಬರಲಿ, ಹಬ್ಬ ಆನಂದ ಕೊಡಬೇಕು. ದುರ್ವಾಸನೆ ಮೂಗಿಡ್ಕೊಂಡು ಓಡಾಡ ಪ್ರಸಂಗ ಇಲ್ಲ. ಎಲ್ಲೋದ್ರೂ ಕೂಡ ಏನೋ ಮನೆಯಲ್ಲೇ ದುರ್ಗಂಧ ಇರುತ್ತೆ ಎಷ್ಟೋ ಸಲ, ಆದರೆ ಎಲ್ಲೂ ಇಲ್ಲ. ಸಮಸ್ತ ಗಂಧಾಶ್ಚ ಸದಾತಿ. ಸಮಸ್ತ ಗಂಧಗಳು ಅಂದ್ರೆ ಏನು? ಹೂವಿನ ವಾಸನೆ, ಗಂಧದ ವಾಸನೆ, ಪ್ರತಿಯೊಂದು ಸಾರು ಹುಡಿ ವಾಸನೆಗಳು ಪ್ರತಿಯೊಂದು ಹೇಗಿರ್ಬೇಕದು? ಹಿಂದೆ ಮಾವಿನ ಹಣ್ಣು ತಿಂದರೆ ಇಡೀ ದಿವಸ ಕೈ ಎಷ್ಟು ತೊಳ್ಕೊಂಡ್ರು ಕೈ ಹೋಗ್ತಿಲ್ಲ, ಹಾಗೇ ಇರ್ತಿತ್ತು. ವಾಸನೆ ಬರ್ತಾನೆ ಅದು ತಿಳಿತಾ. ಇವತ್ತು ಮೂಗಿಟ್ಕೊಂಡ್ರು ಬರೋದಿಲ್ಲ. ತುಪ್ಪ ಕಾಯಿಸಿ ಇರುತ್ತೋ ಇಡೀ ಇದೆಲ್ಲ ವಾತಾವರಣ ಚೇಂಜ್ ಆಗಿಬಿಡೋದು. ಅದರಿಂದ ಏನಾಗ್ತಿತ್ತು? ಪೊಲ್ಯೂಷನ್ ಹೋಗಿಬಿಡ್ತಿತ್ತು. ಅದ್ರ ಇದ್ದಾಗ ಕ್ಲೀನ್, ಆಟೋಮೆಟಿಕ್ ಕ್ಲೀನ್ ಆಗಿಬಿಡೋದು. ಒಳ್ಳೆ ವಾಸನೆಯಿಂದ ಕೆಟ್ಟ ವಾಸನೆ ಹೊರಟೋಗ್ಬಿಡೋದು. ಈಗ ಚಾನಲ್ ಹಿಡಿದು ಉಸಿರುಗಟ್ಟಿ ಸಾವೊಂದು ಬರೋದಿಲ್ಲ, ಕೆಟ್ಟ ವಾಸನೆ ಸತ್ತೋಗ್ಬಿಡ್ತಾರೆ. ಆಯುಷ್ಯ ವೃದ್ಧಿ ಆಗುತ್ತೆ ಅದರಿಂದ. ಸಮಸ್ತ ಗಂಧಾಶ್ಚ ಸದಾ ಅತಿಹೃದ್ಯಾ. ಅತಿಹೃದ್ಯ ಅಂದ್ರೆ ಏನು? ಹೃತ್ ಅಂದರೆ ಮನಸ್ಸು, ಮನಸ್ಸಿಗೆ ಅತ್ಯಂತ ಪ್ರಿಯ ಅಂತ ಅರ್ಥ. ರಸ್ಯ ಸ್ನಿಗ್ಧಾ ತಥಾ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಹೃದಯನ ಪದ ಉಪಯೋಗಿಸ್ತಿದ್ದಾರೆ. ರಸ ಮನೋಹಾರಿಣ ಏವ ತತ್ರ. ಎಲ್ಲ ರಸಗಳು ಕೂಡ ಷಡ್ರಸಗಳು ಅಂತ ಪ್ರಸಿದ್ಧ. ಎಲ್ಲ ರಸಗಳು ಮನಸ್ಸಿಗೆ ಆಕರ್ಷಕ. ಶಬ್ದಾಶ್ಚ ಸರ್ವೇ ಶ್ರವಣಾತಿಹಾರಿಣ. ಯಾವ ಶಬ್ದ ಕೇಳಿದ್ರು ಕೂಡ ಒಳ್ಳೆದು, ಅಪೂರ್ವ ಸಂಗೀತ ಕೇಳದೆ ಕೇಳಬೇಕು, ಇನ್ನೊಮ್ಮೆ ಕೇಳಬೇಕು ಅನ್ನಿಸ್ಬೇಕು. ಕೆಟ್ಟ ಶಬ್ದಗಳೇ ಹಾರನ್ನು ಜೋರಾಗಿ ಹೊಡಿತಾರೆ. ಎಷ್ಟು ಇದಾಗುತ್ತೆ, ಕರ್ಕಶ ಆಗುತ್ತೆ ಅಂದರೆ ಹಾಕಿರ್ತಾರೆ. ಇಲ್ಲಿ ಹಾರನ್ನು ಮಾಡಬೇಡಿ, ಸೈಲೆಂಟ್ ಜೋನ್ ಅಂತ ಹಾಕಿರ್ತಾರೆ. ಅಲ್ಲಿ ಎಲ್ಲ ಎಷ್ಟಿರಬೇಕೋ ಅಷ್ಟೇ ಶಬ್ದ. ಕೆಟ್ಟ ಶಬ್ದಗಳಿಂದ ಕಿವಿ ಹೋಗುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಸ್ಲೋಲಿ ಅವೆಲ್ಲ ತಕ್ಷಣ ಎಫೆಕ್ಟ್ ಮಾಡಲ್ಲ. ಆಮೇಲೆ ರೋಗ ಬಂದರೆ ಕಾರಣ ಗೊತ್ತಿರೋದಿಲ್ಲ.
ಸ್ಪರ್ಶಾಶ್ಚ ಸರ್ವೇ ಸ್ಪರ್ಶೇಂದ್ರಿಯ ಪ್ರಿಯ. ಪ್ರತಿಯೊಂದು ಸ್ಪರ್ಶಕ್ಕೆ ಯೋಗ್ಯವಾದ ವಸ್ತುಗಳೆಲ್ಲ ಮುಟ್ಟಿದ್ರೆ ಖುಷಿ ಆಗಬೇಕು. ಆ ರೀತಿ ಹೊರತು ಎಲ್ಲೂ ಕೂಡ ಮನಸ್ಸಿಗೆ ಅಹಿತವಾಗ್ತದೆ. ನೋಡಿ, ಒಂದೊಂದೇ ಒಂದು ರಸ, ಆಮೇಲೆ ಶಬ್ದ, ಆಮೇಲೆ ಶ್ರವಣ, ಸ್ಪರ್ಶ, ಪ್ರತಿಯೊಂದು ಕೂಡ ಯಾವ 5 ಇಂದ್ರಿಯಗಳ ವಿಷಯಗಳು ಕೂಡ ಹಿತವಾಗಿತ್ತು. 5 ಇಂದ್ರಿಯಗಳ ವಿಷಯಗಳು ಕೂಡ ಅತ್ಯಂತ ಹಿತವಾಗಿದ್ದವು. ನ ಕಶ್ಯ ನೋಡಿ, ಪಂಚ ಇಂದ್ರಿಯಗಳು ಕೂಡ ಏನಾಗಿದ್ದು ವಿಷಯಗಳೆಲ್ಲ ಅತ್ಯಂತ ಪಂಚ ಸುಖ. ಇದು ಪಂಚ ಸುಖ ವಾಯಿಸ್ತಿದ್ದು ನೆನಪಾಗತ್ತಾ? ನವಸತ ಸತತಂ ಪಂಚ ಕಷ್ಟೇತಿ ಕಷ್ಟೇ ಅಂತ ಹೇಳಿದ್ದಾರೆ. ಅಂದದ್ ನಮಸ್ತೆ ಏನದು ಪಂಚ ಕಷ್ಟ, ಇದು ಪಂಚ ಸುಖ. ಪಂಚ ಕಷ್ಟ ಅಂದ್ರೇನು? ಪಂಚ ಸುಖ ಅರ್ಥ ಆಯ್ತು ನಮಗೀಗ. ಪಂಚ ಕಷ್ಟ ಅಂದ್ರೇನು? ನೋಡೋದಕ್ಕೆ ಅಸಹ್ಯ, ಕೇಳೋದಕ್ಕೆ ಪ್ರತಿಯೊಂದು ಕೂಡ ಹೊಲಸು. ಅನ್ನದ ನಮಸ್ಸು ಅಂತ ಹೇಳಿದರೆ ಹಿತದ ಹೆಸರೇ ಇಲ್ಲ. ಆ ಪದ ಎಷ್ಟು ಅರ್ಥ ಇದೆ. ಸುಮ್ಮನೆ ಪಂಚ ಕಷ್ಟ ಅಂತ ಬರುತ್ತೆ. ಅದು ನಾವು ಆಯುಷ್ಯದಲ್ಲಿ ಓದಿದ್ದಾರೆ, ಭಾಗವತದಲ್ಲೂ ಬರುತ್ತೆ. ಅದ್ರ ವಿಶೇಷ ಅರ್ಥ ಗೊತ್ತಾಗೋದು ಏನಂತ ಗೊತ್ತಾದ್ರೆ ಏನು ಪಂಚ ಕಷ್ಟಗಳು. ಈ ಪಂಚೇಂದ್ರಿಯಗಳ ವಿಷಯಗಳೆಲ್ಲ ದುಃಖಕರವಾಗಿದ್ದರೆ ಕಷ್ಟ, ಸುಖಕರವಾಗಿದ್ದರೆ ಸುಖ. ಅದು ಪಂಚ ಸುಖ ಇದ್ದರೆ ಮೋಕ್ಷ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಪಂಚ ದುಃಖ ಇದ್ದರೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅದು ತಮಸ್, ಎಕ್ಸಾಕ್ಟ್ಲಿ ಆಪೋಸಿಟು. ಒಮ್ಮೆ ಸುಖ ಒಮ್ಮೆ ದುಃಖ ಅಂದರೆ ರಾಜಸರು. ನಕಶ್ಚಿತ್ ದುಃಖ ಬಹುತ್ ಕಥಂಚಿತ್. ಮನೆಯಲ್ಲೇನೆ ಅಕಸ್ಮಾತ್ ಸೀದೋಗ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಹಾಲು ಯಾವುದನ್ನು ಮನೆ ತುಂಬ ವಾಸನೆ ಅಂತಾರೆ, ಸೀದ ವಾಸನೆ ಅಂತ ಪ್ರಸಂಗನೇ ಬರ್ತಿರ್ಲಿಲ್ಲ. ನಕಶ್ಚಿತ್ ದುಃಖ ಮಹೂತ್ ಕಥಂಚಿತ್ ನವಿತ್ತಃ ನಿಶ್ಚಯ ಬಭೂವ ಕಶ್ಚನ ನಾಧರ್ಮಶೀಲೋ ನ ಚ ಕಶ್ಚನ ಅಪ್ರಜೋ ನ ದುಷ್ಪ್ರಜೋ ನೈವ ಕುಭಾರ್ಯ ಕಶ್ಚ. ನ ಕಶ್ಚಿತ್ ದುಃಖಂ ಅಭೂತ್ ಕಥಂಚಿತ್ ನ ವಿತ್ತಹಾನಿ ಚ ಬಭೂವ ಕಶ್ಚನ. ಮುಂದಿದೆ ಅದು. ನಾ ಅಲ್ಲಿಗೊಂದು ಓದ್ಕೋಬೇಕು. ನ ಅಧರ್ಮಶೀಲ ನ ಚ ಕಶ್ಚನ ಅಪ್ರಜ ನ ದುಷ್ಪ್ರಜ ನ ಏವ ಕುಭಾರ್ಯಕಃ ಚ. ನಾ ಕಶ್ಚಿತ್ ದುಃಖ ಮಹೂತ್. ಒಬ್ಬರಿಗೂ ದುಃಖನೇ ಆಗ್ತಿದ್ದಿಲ್ಲ. ಇಡೀ ರಾಜ್ಯದಲ್ಲಿ ಯಾರಿಗೂ ಕೂಡ ದುಃಖದ ಹೆಸರಿಲ್ಲ. ಯಾರಿಗೂ ಅಂದರೆ ಪ್ರಾಣಿಗಳಿಗೂ ದುಃಖ ಇಲ್ಲ, ಪ್ರಾಣಿಗಳಿಗೆ ದುಃಖ ಇಲ್ಲ, ಮನುಷ್ಯರಿಗೆ ದುಃಖ ಇಲ್ಲ, ಯಾರ್ಯಾರಿಗೂ ದುಃಖ ಇಲ್ಲ. ಕಥಂಚಿತ್ ನ ವಿತ್ತಹಾನಿಶ್ಚ ಬಭೂವ ಕಶ್ಚಿತ್. ಯಾರಿಗೂ ಕೂಡ ಏನಾಗ್ತಿದ್ದಿಲ್ಲ, ವಿತ್ತಹಾನಿ ಎಂಬುದು ಇಲ್ಲೇ ಇಲ್ಲ. ಹಣ ಕಳ್ಕೊಂಡೆ, ಪಿಕ್ ಪಾಕೆಟ್ ಆಯಿತು, ಅದೋಯ್ತು ಇದೋಯ್ತು, ಇನ್ವೆಸ್ಟ್ ಮಾಡಿ ಕಳ್ಕೊಂಡೆ, ಎಲ್ಲೋ ಬ್ಯಾಂಕಲ್ಲಿ ಇಟ್ಟು ಹೋಯ್ತು, ಯಾವುದೂ ಇಲ್ಲ. ನ ವಿತ್ತಹಾನಿಶ್ಚ ಬಭೂವ ಕಶ್ಚನ. ಅಲ್ಲಿ ಏನಾಗಿದೆ ಗೊತ್ತಾ? ವಿತ್ತಹೀನ, ಯಾವನು ಕೂಡ ವಿತ್ತಹೀನನಾಗಲಿಲ್ಲ. ಇದಿದ್ರೆ ಕಶ್ಯಚಿತ್, ಯಾರಿಗೂ ವಿತ್ತಹಾನಿ ಆಗಲಿಲ್ಲ ಅಂಬೋದು ಕಶ್ಯಚಿತ್ ಇರಬೇಕು. ಯಾವನು ವಿತ್ತಹೀನನಾಗಲಿಲ್ಲ ಅಂದರೆ ಕಶ್ಚನ ಇರಬೇಕು. ಗೊತ್ತಾಯ್ತಾ? ಅಲ್ಲಿ ಆರತ್ತಿಲ್ಲ ಕಶ್ಚನ, ಅಲ್ಲಿ ಉಲ್ಟ ಪಟ್ಟ ಮಾಡ್ಕೋಬೇಕಂತ. ನ ಅಧರ್ಮಶೀಲ ನ ಚ ಕಶ್ಚನ ಅಪ್ರಜ ನ ದುಷ್ಪ್ರಜೋ ನೈವ ಕುಭಾರ್ಯ ಕಶ್ಚ. ನ ಅಧರ್ಮಶೀಲ, ಅಧರ್ಮದಲ್ಲಿ ಯಾವನು ಕೂಡ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಸಹಜವಾಗಿ ಹಾಗೆ ಇದ್ರಿ ಎಲ್ಲರೂ ಕೂಡ. ಕಳ್ತನ ಮಾಡಬೇಡಿ ಅಂತ ಹೇಳಬೇಡದು. ಕಳ್ತನ ಯಾಕೆ ಮಾಡಬೇಕು ಆ ಥರ ಯೋಚನೆ ಮಾಡ್ತಿದ್ರು. ಸುಳ್ಳು ಹೇಳಬೇಡಿ, ಸುಳ್ಳು ಯಾಕೆ ಹೇಳಬೇಕು, ಈ ಹಿನ್ನೆಲೆಯಲ್ಲೇ ಜೀವನ ಇರ್ತಿತ್ತು. ನಚ ಕಶ್ಚನ ಅಪ್ರಜ, ಮಕ್ಕಳಿದ್ದವರು ಅಂತ ಇಲ್ಲೇ ಇಲ್ಲ. ಅಪ್ರಜ ಅಂದ್ರೇನು? ಸಂತಾನಹೀನ. ಅಪ್ರಜ ಅಂದ್ರೇನು? ಬಂತತ್ತಿದ್ದು ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿಹಿ ಉಪನಿಷತ್ತು. ಬೋಧ್ ಮುಗಿಸಿದ ಮೇಲೆ ವಿವಾಹವಾಗಿ, ಗೊತ್ತಾಯ್ತಾ, ಸಂತತಿ ಪಡೆಯಲಿ ಸಂದೇಶ ಕೊಡ್ತಾರೆ. ಪ್ರತಿಯೊಬ್ಬರು ಗೃಹಸ್ಥಾಶ್ರಮ ಕೆಲಸ ಏನು? ಒಂದು ಭಾಗ ತಾನು ಧರ್ಮಾಚರಣೆ ಸಂತತಿಯನ್ನು ಬೆಳೆಸಿ ಮುಂದಿನ ಜನಾಂಗ ಬೆಳಿಬೇಕು. ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಮಕ್ಕಳಾಗ್ತಿದ್ರು. ನಾ ದುಷ್ಪ್ರಜ, ಕೆಟ್ಟ ಮಕ್ಕಳು ಯಾರಿಗೂ ಇಲ್ಲ. ದುರ್ಯೋಧನಾದಿಗಳಂಥ ಮಕ್ಕಳು ಯಾರಿಗೂ, ಎಲ್ಲ ಒಳ್ಳೆ ಮಕ್ಕಳೇ. ನೈವ ಕುಭಾರ್ಯ ಕಷ್ಟ, ಕೆಟ್ಟ ಹೆಂಡಂದ್ರೂ ಯಾರಿಗೂ ಇಲ್ಲ. ಗೊತ್ತಾಯ್ತು? ಹೆಂಡತಿ ಪ್ರಾಣ ಹೆಂಡತಿ ಅಂತ ಪ್ರಸಂಗನೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಯೋಚನೆ ಮಾಡಬೇಕು. ರಾಜ್ಯದ ಡಿಫರೆಂಟ್ ಆ್ಯಂಗಲ್ಸಲ್ಲಿ ಹೇಳ್ತಾ ಹೋಗ್ತಾ ಇದ್ದ. ರಾಮರಾಜ್ಯ ಪದ ಏನಾಯ್ತು ಕೊನೆಗೆ? ಎಲ್ಲ ಶಬ್ದ ಒಂದೇ ಸರ್ತಿ ಹೇಳಬೇಕು ಅಂದರೆ ರಾಮರಾಜ್ಯ ಅಷ್ಟೇ. ಇವೆಲ್ಲವನ್ನು ಸೇರಿಸ್ಬಿಟ್ಟು ಒಂದೇ ಪದ ಉಪಯೋಗಿಸ್ಬೇಕು ಅಂದರೆ ಏನಂತ ಹೇಳಬೇಕಾಗ ರಾಮರಾಜ್ಯ ಇದ್ದಾಗಿತ್ತು ಅಂತ ಹೇಳ್ತಾರೆ. ನಾ ಅಧರ್ಮಸಿ, ಅದನ್ನು ಇಂಥದನ್ನು ಮನುಷ್ಯ ರಾಮರಾಜ್ಯದಷ್ಟು ಕೆಟ್ಟ ರಾಜ್ಯ ಇರಲಿಲ್ಲ ಬರೆದ್ರೆ ಏನು ಮಾಡಬೇಕು ಅಂತ ಪುಸ್ತಕ. 22 ರಿಪ್ರಿಂಟು 2 ವರ್ಷದಲ್ಲಿ, 22 ರಿಪ್ರಿಂಟು, ಒಂದೊಂದಕ್ಕೆ 22,000. 1,000 ಮಾಡಿಸಲ್ಲ ಅವ್ರು, 3,000 ಒಂದೊಂದು ಕಾಪಿದ. ಎಷ್ಟು ಜನ ಓದಿಬಿಟ್ರೆ ಎಷ್ಟು ಜನ ತಲೆ ಕೆಟ್ಟಿರ್ಬೋದು ಯೋಚನೆ ಮಾಡಿ. ಅದು ಇಂಥ ರಾಜ್ಯನ ಬೈದರೆ ಅತಿ ಪೂರ್ಣ ಬೆಳಕನ್ನು ಕತ್ತಲೆ ಅಂತ ಕರೆದಾಗತ್ತೆ. ಹೋಗ್ತಾರೆ, ಸಣ್ಣ ಪುಟ್ಟದಲ್ಲ. ಅದು ಇವತ್ತಿಗೂ ಕೂಡ ಎಂಥವರು ಕೂಡ ಏನು ಮಾಡ್ತಾರೆ? ರಾಮರಾಜ್ಯ ಮಾಡ್ತೀವಿ, ರಾಮರಾಜ್ಯ ಮಾಡ್ತೀವಿ ಅಂತಿರ್ತಾರೆ. ಅವ್ರು ಏನೇ ಮಾಡಿಕೊಂಡು ಹೋಗಿ ಬಾಯಲ್ಲಿ ಏನಂತಾರೆ? ಆ ಮಟ್ಟಿಗೆ ರಾಮರಾಜ್ಯದ ಹೆಸರಿದೆ. ಅದನ್ನೇ ಕೆಡಿಸಿಬಿಟ್ರೆ. ರಾಮನಂಥ ಜಾನ ವ್ಯಕ್ತಿ ಇಲ್ಲ, ರಾಮರಾಜ್ಯ ಅಂತ ರಾಜ್ಯ ಇಲ್ಲ. ವೆರಿ ಸಿಂಪಲ್ ಅದು. ರಾಮರಾಜ್ಯ ಬೈದರೆ ಯಾರನ್ನು ಬೈದಾಗಾಯ್ತು? ಅಲ್ಲಿಗೆ ರಾಮನ್ನೇ ಬೈದಾಗಾಯ್ತು. ನೈವ ಕುಭಾರ್ಯ ಕಷ್ಟ, ಕೆಟ್ಟು ಹೆಂಡಂದ್ರೂ ಯಾರಿಗೂ ಇರಲಿಲ್ಲ.
ಸ್ತ್ರೀಯೋ ನ ಚಾಸನ್ ವಿಧವ ಆಗಲೇ ಮಹಾಭಾರತ ಕಾಲಕ್ಕೆ ಏನಾಯ್ತು ಆಗಲೇ ಅಂಬೆ ಭೀಷ್ಮರನ್ನೇ ಕೊಲ್ಲಬೇಕು ಹಠ ಅವೆಲ್ಲ ಕಾರಣ ಏನೇ ಇರಬಹುದು ಅವೆಲ್ಲ ಚೇಂಜ್ ಆಗ್ತಾ ಬಂತು. ಕೆಟ್ಟ ಮಕ್ಕಳು ದುರ್ಯೋಧನ ಎಲ್ಲ ಆಗಿದ್ದು ಎಲ್ಲರಿಗೂ ಕೆಟ್ಟ ಮಕ್ಕಳೇ ಗೊತ್ತಾಯ್ತಾ. ಉಗ್ರಸೇನ ಮಗ ಕಂಸ ಕೆಟ್ಟ ಮಗ, ಧೃತರಾಷ್ಟ್ರ ಮಕ್ಕಳು ಅವರೆಲ್ಲ ಕೂಡ ಅದೇ ರೀತಿ ಪೌಂಡ್ರಕ ವಾಸ್ತೇವ ಕಾಶಿರಾಜನಿಗೂರು ಯಾರು ಹುಡುಕಿದ್ರು ಅಂಥವ್ರೆ. ನರಕಾಸು ಕೆಟ್ಟಪ್ಪ ಇಲ್ಲ ಕೆಟ್ಟ ಮಗ, ಎರಡೂ ಕೆಟ್ಟವರು ಎರಡೂ ಒಳ್ಳೆಯವರು, ಎಲ್ಲೇ ರೀತಿ ಕಾಂಬಿನೇಷನ್ ಅಲ್ಲೆಲ್ಲ ಒಂದೇ, ಎಲ್ಲರಿಗೂ ಒಳ್ಳೆಯ ಮಕ್ಕಳು ಒಳ್ಳೆಯ ಹೆಂಡತಿ. ಸ್ತ್ರೀಯ ನ ಚಾಸನ್ ವಿಧವಾ ಕಥಂಚಿತ್ ನ ವೈ ಪುಮಾಂಸೋ ವಿಸುರಾ ಬಭೂವು ನಾನಿಷ್ಟ ಯೋಗಶ್ಚ ಬಭೂವ ಕಸ್ಯಚಿತ್ ನ ಚೇಷ್ಟ ಹಾನಿ ನ ಚ ಪೂರ್ವ ಮೃತ್ಯು. ಸ್ತ್ರೀಯೋ ನ ಚ ಆಸನ್ ವಿಧವಾಃ ಕಥಂಚಿತ್ ನ ವೈ ಪುಮಾಂಸಃ ವಿಸುರಾಃ ಬಭೂವು ನ ಅನಿಷ್ಟಭೋಗಃ ಚ ಬಭೂವ ಕಸ್ಯಚಿತ್ ನ ಚ ಇಷ್ಟಹಾನಿ ನ ಚ ಪೂರ್ವ ಮೃತ್ಯು. ಇದರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಸ್ತ್ರೀಯೋ ನ ಚ ಆಸನ್ ವಿಧವಾಃ ಕಥಂಚಿತ್ ನ ವೈ ಪುಮಾಂಸಃ ವಿಧುರಾ ಬಭೂವು. ಹೆಂಗಸರು ವಿಧವೆಯರಾಗ್ತಿರ್ಲಿಲ್ಲ, ಗಂಡಸರು ವಿಧುರರಾಗ್ತಿರ್ಲಿಲ್ಲ. ಇದು ಹೇಗೆ ಅಂತ ಪ್ರಶ್ನೆ. ಈಕ್ವಲ್ ಏಜ್ ಇರಬೇಕು, ಇಬ್ಬರು ಮದುವೆ ಒಂದೇ ವಯಸ್ಸಿರಬೇಕು, ಒಟ್ಟಿಗೆ ಸಾಯ್ಬೇಕಾಗಿತ್ತು ಅಂತ ಅನಿಸುತ್ತಾಗ. ಹೌದಾ ತಾನೆ? ಅಲ್ಲ. ಸ್ತ್ರೀಯೋ ನವ್ಯ ಆಸನ್ ವಿಧವಾಃ ಕಥಂಚಿತ್ ನ ವೈ ಪುಮಾಂಸಃ ವಿಧುರಾಃ ಬಭೂವು. ಸರಿಯಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗತ್ತೆ. ಅಂದರೆ ಯಾವ ವಯಸ್ಸಿನಲ್ಲಿ ಗಂಡ ಇರಬೇಕು ಆ ವಯಸ್ಸಿನಲ್ಲಿ ಗಂಡ ಇದ್ದರೆ ಇಲ್ಲ ಅವಾಗ ದೋಷ. ಅದು ಯಾವ ವಯಸ್ಸಲ್ಲಿ ಹೆಂಡತಿ ಇರಬೇಕು ಆ ವಯಸ್ಸಲ್ಲಿ ಇಲ್ಲದೆ ಹೋದರೂ ದೋಷ. ಒಂದು ವಯಸ್ಸಲ್ಲಿ ಇಲ್ಲದೆ ಹೋದರೆ ಇಲ್ಲ. 70 ವರ್ಷದ ನಿರುದ್ಯೋಗಿ ಏನರ್ಥ? 70 ವರ್ಷದ ನಿರುದ್ಯೋಗಿ ಅಂದರೆ ವಯಸ್ಸಲ್ಲಿ ಉದ್ಯೋಗದ ವಯಸ್ಸೇ ಅಲ್ಲ ಅದು ಮಧ್ಯೆ. ಅದು ತಿಳಿತಾರೆ. ಯಾವ ವಯಸ್ಸಲ್ಲಿ ನಿರುದ್ಯೋಗಿ ಅಂತಾರೆ ಬೈತಾರೆ. ಉದ್ಯೋಗಗಳು ವಯಸ್ಸಿನಲ್ಲಿ ಇರಬೇಕು. ಗೊತ್ತಾಯ್ತಾ? ಯಾರು ವಾರಂಟ್ರಿ ತಗೋತಾರೆ ಅಂತ ತಿಳ್ಕೊಂಬೇಡ. ಕೆಲಸಕ್ಕೆ ಸೇರಿದ ಇದು 25 ವಾರಂಟ್ರಿ ತಗೋತಾರೆ ಹುಚ್ಚ ಅಂತ ಕರೀತಾರೆ. ಇಲ್ಲ ಅದು 50+ ಆಗಿದೆ, ಇದು ಸ್ವಲ್ಪ ಬಿಟ್ಟು ಪರವಾಗಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಈಗ ತಗೊಳ್ಳೋ ವಯಸ್ಸು ಸಮಸ್ಯೆ ಇಲ್ಲ, ಆ ವಯಸ್ಸಿನಲ್ಲಿ ಇರಬಾರ್ದು. ಅರ್ಥ ಆಯ್ತಾ? ಈಗ ಮಕ್ಕಳು ಆಡ್ತಾರೆ, ಮಕ್ಕಳು ಆಡದೆ ಇನ್ನೇನು ಮಾಡಿದ್ರು ಆಡಲಿ ಅಂತ ಹೇಳ್ತಾರೆ. 70 ವರ್ಷ ಮುದುಕ ಆಡ್ತಾ ಕೂತಿರ್ತಾರೆ. ಅವಾಗ ಏನಂತಾರೆ? ಇದು ಕೈಕಾಲು ನೋಡ್ಕೊತೀವಿ ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ವಯಸ್ಸಲ್ಲ ಅದು. ಈಗ ಅರ್ಥ ಆಗುತ್ತೆ. ಅದು ಯಾವ ವಯಸ್ಸಿನಲ್ಲಿ ದಂಪತಿಗಳು ಇಬ್ಬರು ಬದುಕಿರಬೇಕು ಆ ವಯಸ್ಸಲ್ಲಿ ಅವ್ರು ಸಾಯ್ತಿರಲಿಲ್ಲ. ಅದು ಒಂದರ್ಥ. ಗೊತ್ತಾಯ್ತಾ? ಒಂದರ್ಥ. ಬೇಕಾಸಿ ಉಪವಾಸ ಕೂತಿದ್ದಾರೆ, ಅನ್ನ ಇಲ್ಲ ಅಲ್ಲ. ಯಾಕೆ? ಬೇಕಾಗಿಲ್ಲ, ಅದನ್ನ ಹೆಸರೇ ಇಲ್ಲ, ಮನೇಲಿ ಏನೂ ಇಲ್ಲ, ಒಳ್ಳೇದಾಯ್ತು ಬಿಡು ಅಂತ ಹೇಳ್ತಾರೆ. ಯಾತಕ್ಕೆ? ಅದು ಇರಬಾರ್ದು, ಅವತ್ತು ಇದ್ರೂ ತಿನ್ನಬಾರ್ದು, ಎರಡಿದೆ. ಬೇರೆ ದ್ವಾಚೆ ಪಾಲನೆ ಆಗಿ ಭಾರಿ ಕಷ್ಟದ ಸಾಗ ಬಂತು. ಯಾತಕ್ಕೆ? ಬೇಕು ಅವತ್ತಿನ ದಿವಸ. ಆದಾಗ ಅರ್ಥ ಆಯ್ತು. ಈಗ ಯಾವ ವಯಸ್ಸಿನಲ್ಲಿ ವಿಧುರರಾಗಬಾರ್ದೋ ಆಗ ಆಗ್ತಿರಲಿಲ್ಲ, ಯಾವ ವಯಸ್ಸಲ್ಲಿ ವಿಧವೆಯರಾಗೋ ಆ ವಯಸ್ಸಿನಲ್ಲಿ ಆಗ್ತಿರಲಿಲ್ಲ. ಒಂದರ್ಥ. ಇನ್ನೂ ಕೆಲವು ಅರ್ಥಗಳಿದೆ. ಅದಕ್ಕೆ ತುಂಬ ಹೇಳ್ತಾರೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ವ್ಯಾಖ್ಯಾನಕಾರ ಇರೋದೇ ಅಂತ ಸ್ಪಷ್ಟೀಕರಣ ಕೊಡಲಿಕ್ಕೆ. ಏನಿಲ್ಲ ನಮ್ಮಲ್ಲೇ ಕೆಲವರು ಇರ್ತಾರೆ ನೋಡಿ, 100 ವರ್ಷ ಆಗಿತ್ತು, 95 ಆಯ್ತು, ಒಳ್ಳೆ ಸಾವು, ಭಾಳ ಸುಖವಾಗಿದ್ರು, ಎಲ್ಲ ಕಂಡ್ರು, ಇದಾಗ್ತಾರೆ. ಯಾಕೆ ಸತ್ರು ಅಂತ ಅಳೋದೆ. ಯಾರು ಅಳೋದೇ ಇಲ್ಲ ಆ ಸಮಯದಲ್ಲಿ. ಯಾಕೆಂದ್ರೆ ಇವತ್ತಿನ ಕಾಲ ಅಳೋದಿರೋದು ಬೇರೆ ಕೆಲಸ. ಆದರೆ ಇನ್ನೇ ಕಡ ಸಾರ್ಥಕ ಜೀವನ. ಘಟೋದ್ಗಜ ಸಾಯ್ತಾನೆ, ಇವನ್ನೂ ಸಾಯ್ತಾನೆ, ವಿಧವ್ಯಾಸರು ಬರ್ತಾರೆ. ಯಾಕೆ ಅಳ್ತೀವಿ? ಅಳಬಾರ್ದು. ಅವ್ರ ಬಗ್ಗೆ ಮಾಡೋ ಕೆಲಸ ಮಾಡಿ ಸತ್ತಿದ್ದಾರೆ. ಗೊತ್ತಾಯ್ತಾ? ಯೋಚನೆ ಮಾಡಬೇಕು, ಸಮಾಧಾನ ಮಾಡ್ತಾರೆ. ಯಾರ ಬಗ್ಗೆ ಅಳಬೇಕು? ಚಿಕ್ಕ ಹುಡುಗರು ಎಂತ ದೊಡ್ಡ ಕೆಲಸ ಮಾಡಿಸುತ್ತಿದ್ದವ್ರು ಗೊತ್ತಾ? ಅದರಿಂದ ಯೋಚನೆ ಮಾಡಬೇಡ. ಗೊತ್ತಾ? ಯಾರ ಬಗ್ಗೆ ಅಳಬೇಕೀಗ? ಧೃತರಾಷ್ಟ್ರ ನಿಮ್ಮ ಮಕ್ಕಳು ದರಿದ್ರ ಅಳೋವ್ರ ಬಗ್ಗೆ. ಸತ್ತೋದ್ರಲ್ಲ, ಅಳಬೇಕಾದವ್ರು ಬದುಕಿದಾಗ ಅಳಬೇಕಾಗಿತ್ತು. ಸತ್ತ ಯಾಕೆ ಅಳ್ತೀವಿ? ಅವ್ರು ಬಿಡು ಅಂತ ಹೇಳ್ತಾ. ಅದೇ ಆ ಮಾತಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದೇ ಮಾತಿನಲ್ಲಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಆಯಾ ವಯಸ್ಸು ಆ ಹಂತದಲ್ಲಿ ಹೇಗಿರಬೇಕೋ ಹಾಗಿದ್ರು. ಆದ್ದರಿಂದ ಸಮಸ್ಯೆ ಇಲ್ಲ. ಇನ್ನೂ ಅರ್ಥ ಹೇಳ್ತಾರೆ ಅದಕ್ಕೆ. ಅಲ್ಪಾಯುಷ್ಯಗಳ ಪೂರ್ಣಾಯುಷ್ಯನೂ ಬದುಕ್ತಿದ್ರು, ಪೂರ್ಣಾಯುಷ್ಯ ಬದುಕ್ತಿದ್ರು. ಯಾರು ಮೊದಲು ಸಾಯಬೇಕು ಮೊದಲು ಸಾಯಬೇಕು. ಆಮೇಲೆ ಮುಂದೆ ಹೇಳ್ತಾರೆ ನೋಡಿ ಅದನ್ನೇ. ವಿಧುರ ನಾ ಅನಿಷ್ಟ ಯೋಗಶ್ಚ ಬಭೂವ ಕಶ್ಯತಿ. ಇವತ್ತು ವಿಧುರ 30 ವರ್ಷದ ಹುಡುಗ ವಿಧುರ ಆಗಿಬಿಟ್ಟ. ಎಷ್ಟು ಕಷ್ಟ ಈಗ. ಈ ಮೊದಲೇ ಮದುವೆ ಆಗೋದೇ ಕಷ್ಟ. ಈಗ ಎರಡನೇ ಮದುವೆ ಇನ್ನೂ ಭಾರಿ ಕಷ್ಟ. ಏನು ಮಾಡಬೇಕು ಮುಂದೆ ಅವನೀಗ? ಎಷ್ಟೋ ಜನ ಇರ್ತಾರೆ, ಯಾವ ಟೆಂಪ್ಟೇಷನ್ ಮದುವೆ ಬಿಡ್ಬೇಕು, ಆಮೇಲೆ ಅದು ಇಲ್ಲ ಇದೆಲ್ಲ ಮಾಡ್ಕೊಬಿಡ್ತಾರೆ. ಎಷ್ಟೋ ಸಲ ಈ ಬಸ್ ಸಿಗುತ್ತೆ ಅಂತ ಆ ಬಸ್ ಬಿಟ್ಟು 2 ಬಸ್ ಕಳ್ಕೊತಾರಲ್ಲ, ಆ ರೀತಿ ಮಾಡ್ಕೊತಾರೆ. ಎಷ್ಟೋ ಜನ ಹೇಳ್ತಾರೆ ಹಾಗೆ. 2ನೇ ಮದುವೆ ಆಗಿದ್ದೀರಿ, ಈಗ ದಿವಸ ಗಲಾಟೆ ನಮ್ಮ ಮನೆಯಲ್ಲಿ, 2ನೇ ಗಂಡ ತವಳು ಬೈತಾರೆ, 2 ಇವ್ರು ಬೈತಾರೆ. ಅಸಹ್ಯ ಆಗಿಬಿಡುತ್ತೆ. ತುಂಬ ಜನ ನೋಡೋದಿಲ್ಲ, ಅಂತ 10 ಜನ ಪರಿಚಯ ಇದ್ರೆ ಗೊತ್ತಾಗುತ್ತೆ ಎಷ್ಟು ಹಿಂಸೆ ಪಡ್ತಾರೆ ಅಂತೇಳಿ. ತಿಳಿತಾ? ಯಾವ್ದೃಷ್ಟ ಅಂತ ಅತಿ ಕಲ್ಪನೆ ಇಲ್ಲ, ಯಾವುದಿಲ್ಲ, ಸುಖವಾಗಿರ್ತಾ ಇದ್ರು. ಯಾರಿಗೆ? ನರಕ ಯಮದೇವರಿಗೆ ಕೆಲಸನೇ ಇಲ್ಲ. ಗೊತ್ತಾಯ್ತಾ? ಖಾಲಿ ಮುಗಿತಾರೆ, ಕೊರೋಡ್ ಮುಗಿತಾರೆ, ಆಸ್ಪತ್ರೆ ಖಾಲಿ ಅಂತಾರಲ್ಲ ಆ ಟೈಪ್. ಆಸ್ಪತ್ರೆ ಖಾಲಿ ಅಂದರೆ ರೋಗ ಇಲ್ಲ ಅಂತ ಅರ್ಥ, ಆಸ್ಪತ್ರೆ ಫುಲ್ ಆದರೆ ರೋಗ ಫುಲ್ ಇದೆ ಅಂತ. ಅಂತ ನರಕ ಯಮದೇವ್ರ ಕೆಲಸನೇ ಅದು ಕೆಲಸಲ್ಲ. ಈ ಕಲಿಯುಗದಲ್ಲಿ ಫುಲ್ ಬಿಜಿ ಅವರು. ಕಲಿಯುಗದಲ್ಲಿ ಟೈಮೇ ಇಲ್ಲ, ಅವಾಗ ಫುಲ್ ಟೈಮ್.
ನ ಪೂರ್ವ ಮೃತ್ಯು. ನಾನು ಜೈಲುಗಳು ಖಾಲಿ ಇರುತ್ತೆ ಎಷ್ಟೋ ಸಲ, ಎಷ್ಟೋ ಫ್ರೀಡಮ್ ಫಂಡ್ ಜೈಲಿಗೆ ಹಾಕ್ಲಿಕ್ಕೆ ಜೈಲೇ ಇರ್ತಿದ್ದಿಲ್ಲ, ಫುಲ್ ಇರ್ತಿದ್ದಿಲ್ಲ. ಜೈಲೆಲ್ಲ ಫುಲ್ ಆಗಿಬಿಟ್ಟಾಗ ಎಲ್ಲಿ ಹಾಕ್ಬೇಕು ಅವ್ರನ್ನ? ಬಿಟ್ಟು ರೈತರು ಸಾಲ ಸೆಲೆಕ್ಟ್ ಮಾಡ್ತಾರಲ್ಲ, ಹೇಗೆ ಅರೆಸ್ಟ್ ಮಾಡ್ತೀವಿ, ಎಲ್ಲಿ ಹಾಕ್ಬೇಕು ಒಯ್ದು ಅವ್ರನ್ನ? ಅದು ಊಟದ ವ್ಯವಸ್ಥೆ ಏನು ಮಾಡ್ಬೇಕು ಆಮೇಲೆ? ಅದು ಬಿಟ್ಟು ಕಳಿಸ್ಬಿಡ್ತಾರೆ. ನಾನು ಹ್ಞೂ ಏನು ಜೈಲಿಲ್ಲ, ಹಾಸ್ಪಿಟ್ಲ್ ಇಲ್ಲ, ಯಾವುದೂ ಇಲ್ಲ. ವೈಕುಂಠದಲ್ಲೂ ಅಷ್ಟೇ. ಇವತ್ತು ಮೆಡಿಕಲ್ ಕೋರ್ಸ್ಗೆ ಬೆಲೆ, ವೈಕುಂಠದಲ್ಲಿ ಯಾವ ಕೋರ್ಸ್ಗೂ ಬೆಲೆ ಇಲ್ಲ. ಅಲ್ಲಿ ಬೆಲೆ ಇರೋದು ಅಧ್ಯಾತ್ಮಕ್ಕೆ ಒಂದೇ, ಬೇರೆ ಅದು ಸಮಸ್ಯೆನೇ ಇಲ್ಲ. ಪ್ರೈವೇಟ್ ಸ್ಟೋರ್ಸ್ ಇಲ್ಲ, ಮೆಡಿಕಲ್ ಹಾಸ್ಪಿಟಲ್ ಇದಿಲ್ಲ, ಜೈಲುಗಳಿಲ್ಲ, ಇವೆಲ್ಲ ಯಾವ್ಯಾವುದೂ ಇಲ್ಲ. ಬರೀ ಆನಂದವಾಗಿರೋದು ಅಷ್ಟೇ ಕೆಲಸ. ದೇಹ ರಚ ಇಷ್ಟ ಹಾನಿ. ಪ್ರಶ್ನೆ ಮಾಡ್ತಾರೆ, ರಾಮದೇವರ ತಾಯಿ ಅಂದರೆ ವಿಧವೆಯರಾಗಿದ್ದಾರಲ್ಲ ಎಷ್ಟು ಜನ? 353 ಜನ. 353 ಜನ ವಿಧವೆಯರಾಗಿದ್ದಾರಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಮೊದಲೇ ರಾಮರಾಜ್ಯದ ಕಾಲಕ್ಕಾಗಿದ್ದಲ್ಲ ಅವರು, ರಾಮರಾಜ್ಯ ಕಾಲಕ್ಕಾಗಿದ್ದಲ್ಲ. ಯಾವಾಗಾಗಿದ್ದು? ರಾಮನ ಕಳಿಸಿದಾಗಿದ್ದು. ರಾಮನ ಕಳಿಸಿದಾಗಿದ್ದ, ಆದ್ದರಿಂದ ರಾಮರಾಜ್ಯ ಅಲ್ಲ ಆಗ. ಆದ್ದರಿಂದ ದಶರಥ ರಾಜ್ಯ ಅದು. ಇನ್ನು ಭರತರು ಪಟ್ಟಾಭಿಷೇಕ ಆಗಿಲ್ಲ ಆತನಿಗೆ. ಇನ್ನು ಬಿಟ್ವೀನ್ ಸ್ಪ್ಯಾನಲ್ಲಿ ಆಗಿದ್ದರಿಂದ ಯಾರನ್ನೂ ಬೈಯಾಗಿಲ್ಲ. ಅದು ಇವ್ರಿಗೆ ಸಂಬಂಧಪಟ್ಟಿದ್ದು ಅಲ್ಲೇ ಅಲ್ಲ. ಅರ್ಥ ಆಯ್ತಾ? ಇನ್ನೂ ತಿಳ್ಕೊಳ್ಳೋದಾದರೆ ಈ ದೋಷ ಇದೆ. ಯಾವುದೋ ಯಾವ ವಯಸ್ಸಿನಲ್ಲಿ ಇರಬೇಕು ಆ ವಯಸ್ಸಿನಲ್ಲಿ ಇಲ್ಲ, ಅದನ್ನೇ ಹೇಳ್ತಾರೆ. ಲೋಕದಲ್ಲೂ ಕೂಡ ಅಷ್ಟೇ. ಅದು ತುಂಬ ಜನ ಗೊತ್ತಿಲ್ಲ ಅದೆಲ್ಲ. ಒಂದು ವಯಸ್ಸಿನಲ್ಲಿ ವಿಧವೆ ಅಮಂಗಳ ಅಂತ ಅನ್ನಿಸ್ತಾರೆ, ಆಮೇಲೆ ಅನಿಸೋದಿಲ್ಲ ಅಂತ ಹೇಳ್ತಾರೆ. ಮಾರ್ಕಂಡೇಯ ಸ್ಮೃತಿನ ಕೋಟ್ ಮಾಡ್ತಾರೆ. ಯಾವ ಕಾಲಕ್ಕೆ ವಯಸ್ಸಾಗಿದೆ, ಇಲ್ಲ ಗಂಡ ಇರಬೇಕಲ್ಲ ಮಕ್ಕಳಿರ್ಬೇಕು. ವಯಸ್ಸಾದ ಮೇಲೆ ಯಾರು ಕಾಪಾಡಬೇಕು? ರಕ್ಷಂತಿ ಸ್ಥಾವರೇ ಪುತ್ರಾಹ, ಭರ್ತ ರಕ್ಷತಿ ಯೌವನೆ, ಪಿತಾ ರಕ್ಷತಿ ಕೌಮಾರೆ. ಸ್ತ್ರೀ ಸ್ವಾತಂತ್ರ್ಯ ಬರುತ್ತಿದೆಯಲ್ಲ, ನೋಡ್ಕೊಂಡಿದ್ದ ಮಕ್ಕಳಿದ್ದಾರೆ, ಗಂಡ ಇಲ್ಲ, ಈಗ ವಯಸ್ಸಾಗಿದೆ, ದೋಷ ಅಲ್ಲ ಅಂತ ವಿಧವೆ ಅಮಂಗಳ ಅಂತ ಕರಿಬಾರದು ಅಂತ ಶಾಸ್ತ್ರ ಹೇಳ. ಮತ್ತು ಅಮಂಗಳ ಅಂತ ತಿಳ್ಕೋಬೇಡಿ. ನಮ್ಮಲ್ಲಿ ವಿಧವೆ ಅಂತಷ್ಟು ಅಮಂಗಳ ಅಂತ ಆಗಬಾರ್ದು. ಆ ವಯಸ್ಸಿನಲ್ಲಿ ಆದರೆ ಅಮಂಗಳ. ವಿಧರನು ಹಾಗೇನೆ, ಆ ವಯಸ್ಸಿನಲ್ಲಿ ಅಮಂಗಳ ಅಂತ ಕರಿಬಾರ್ದು. ಇದು ಅರ್ಥ ಮಾಡ್ಕೊಂಡು ಅಮಂಗಳ ಅಂತ ಸುವಾಸಿನಿ ಸಮಾಜ್ಞೇಯ ಅಂತ ಬರೀತಾರೆ. ಮುತ್ತೈದೆ ಇದ್ದ ಹಾಗಾಗಿ ಸರಿಯಾದ ರೀತಿಯಲ್ಲಿ ಬದುಕಿ ಒಳ್ಳೆ ಮಕ್ಕಳಿಗೆ. ಕುಂತಿ ಇದ್ದಾರೆ, ಕುಂತಿಗೆ ಎಷ್ಟು ಗೌರವ ಇತ್ತು ಗೊತ್ತಾ? ಮದುವೆಯಲ್ಲಿ ಕುಂತಿ ಪಾತ್ರ ಇತ್ತು, ವೇದವ್ಯಾಸರ ಕಾಣಿಕೆ ಕೊಡ್ತಾರೆ ಕುಂತಿಗೆ, ಸೊಸೆ ಹಾಕಿ ಅಲ್ಲೇನು ಕಾಣಿಕೆ ಕೊಡ್ತಾರೆ. ಎಲ್ಲರಿಗೂ ಅವರ ಉಡುಗೊರೆ ಕೊಟ್ಟು ಕುಂತಿಗೂ ಉಡುಗೊರೆ ಕೊಟ್ಟರು ಅಂತ ಹೇಳ್ತಾರೆ ವೇದವ್ಯಾಸದೇವರು. ಅಂದರೆ ಅದು ತಪ್ಪಲ್ಲೇ ಅಲ್ಲ. ಇವೆಲ್ಲ ಪ್ರಾಕ್ಟಿಕಲಿ ಕೂಡ ಹಾಗೆ ಗೌರವ ಇತ್ತು ಅವರಿಗೆ. ಇತ್ತೀಚೆಗೆ ಏನಾಯ್ತು, ಎಲ್ಲ ಎಕ್ಸ್ಟ್ರೀಮ್ಗಳು. ಎಲ್ಲ ಕಲಿಯುಗದಲ್ಲಿ ಅರ್ಥ ಮಾಡ್ಕೊಳ್ಳೋದು ಧರ್ಮಾಚರಣೆ ಮಾಡಿದರೆ ಕಲಿಯುಗ. ಅರ್ಥ ಮಾಡ್ಕೊಂಡ್ರೆ ಅದು ಸಾರ್ಥಕ. ಬರೀ ಶೋ ಮಾಡಿಬಿಟ್ರೆ ಹೋಯ್ತಲ್ಲಿ. ಅಂತ ವಿಧವೆಯರು ಅಂತ ಕರಿಬೇಡಿ, ಅವಳು ಸುವಾಸಿನಿ ಸಮಾಜ್ಞೇಯ ಅಂತಲೇ ಸ್ಮೃತಿ ವಾಕ್ಯಗಳಿದೆ, ಅದೆಲ್ಲ ಕೊಟ್ಟಿದ್ದೇವೆ ಅದರ ಅನುವಾದದಲ್ಲಿ. ಮತ್ತೆ ನಾನಿಷ್ಟ ಯೋಗಶ್ಚ ಬಹುವ ಕಶ್ಚಿತ್. ಏನ ಅದೆಲ್ಲ ಬೇರೆ ವಿಷಯ, ಅದು ಹೇಳಿಲ್ಲ. ಇದು ಈ ಪ್ರಸಂಗ ಬಂದಿಲ್ಲ ಅದು ಅಂತ. ಆ ಹೊತ್ತಲ್ಲಿ ವಿಧವೆ ಆಗಲಿಲ್ಲ ಅಂದ್ರೆ ಇಲ್ಲ ಅಂತಲೇ ಅರ್ಥ. ಗೊತ್ತಾಯ್ತಾ? ಅದನ್ನೆಲ್ಲ ಅನಂತರ ಸ್ಮೃತಿಕ್ಕಾದ ಎಷ್ಟೋ ವ್ಯತ್ಯಾಸಗಳಾದವು ಬರ್ತಾ. ಅದಕ್ಕೆ ಅನೇಕ ಕಾರಣಗಳು ಇದ್ದು, ಅದಕ್ಕೆ ಬೇಡ. ಒಟ್ಟಿಗೆ ವಿಧವೆ ಮಂಗಡೆ ಹೌದು ಅನ್ನೋದು ಪ್ರಶ್ನೆ ಬಂದರೆ ಅದು ಅವ್ರ ದೋಷ ಅಲ್ಲ. ಅದಕ್ಕೆ ನಚ ಪೂರ್ವ ನಾನಿಷ್ಟ ಯೋಗಶ್ಚ ಬಹುವ ಕಶ್ಚಿತ್. ಅನಿಷ್ಟ ಯೋಗ ಯಾರಿಗೂ ಆಗ್ತಿರಲಿಲ್ಲ ಅಂದರೆ ಅರ್ಥ ಏನೀಗ? ವಯಸ್ಸಿನಲ್ಲಿ ಯಾರು ಇರಬೇಕು ಅವ್ರು ಇರಬೇಕು ಅಂದ್ಕೊಂಡಾಗ ಇಲ್ಲ ಇದ್ರೆ ಅನಿಷ್ಟ ಯೋಗ ಆಯಿತು, ಆಗುತ್ತಿದ್ದಿಲ್ಲ ಅಂತ ಅರ್ಥ. ನಚ ಇಷ್ಟಹಾನಿ ನಚ ಪೂರ್ವ ಮೃತ್ಯು. ನಚ ಇಷ್ಟಹಾನಿ, ಅನಿಷ್ಟ ಪ್ರಾಪ್ತಿ ಆಗ್ತಿರಲಿಲ್ಲ, ಇಷ್ಟ ನಿವೃತ್ತಿಯೂ ಆಗ್ತಿರಲಿಲ್ಲ. ನಚ ಪೂರ್ವ ಮೃತ್ಯು, ಮೊದಲೇ ಸಾಯ್ತಿರಲಿಲ್ಲ ಅಂದ್ರೆ ಅರ್ಥ ಏನು? ಆಯುಷ್ಯ ಬದಲೇನೆ ಚಿಕ್ಕವರು ಸಾಯೋ ಪ್ರಸಂಗ ಇಲ್ಲೇ ಇಲ್ಲ. ಒಂದು ಹಂತದಲ್ಲಿ ಸಾಯಬೇಕು, ಸಾಯ್ತೇವೆ. ಫುಲ್ ಸರ್ವಿಸ್ ರಿಟೈರ್ ಆದ, ಅದು ಒಳ್ಳೆ ಗ್ರೇಟ್ ಸೆಂಡ್ ಆಫ್ ಬೇರೆ, ಯೋಚನೆ ಇಲ್ಲ ಅದಕ್ಕೆ. ಸಸ್ಪೆಂಡ್ ಆದ ಪ್ರಾಬ್ಲಮ್ ಬಂತಾಗ ಅಪಮೃತ್ಯು ಅವೆಲ್ಲ ಏನವು ಸಸ್ಪೆನ್ಷನ್ ಹಾಗೆಲ್ಲ ಇದ್ದಾಗ ಲೆಕ್ಕ ಹೇಳ್ತಾರೆ. ಮನುಸ್ಮೃತಿಯರು ಹೇಳ್ತಾರೆ, ಯಾವಾಗ ಧರ್ಮ ಬಿಡ್ತಾನೆ ಮನುಷ್ಯ ಅವಾಗ ಅವನಿಗೆ ಶುರುವಾಗುತ್ತೆ. ಸಸ್ಪೆಂಡ್ ಎಲ್ಲರನ್ನ ಯಾಕೆ ಮಾಡ್ತಾರೆ? ತಪ್ಪು ಮಾಡಿದವನು ಮಾಡ್ತಾರೆ ಅಷ್ಟೇ. ಅಪಮೃತ್ಯು ಎಂಬುದು ದೋಷ. ಆ ದೋಷ ಅನ್ನೋದು ದೋಷ ಮಾಡಿದವರಿಗೆ, ಇಲ್ಲದವ್ರು ಯಾಕೆ ಬರುತ್ತೆ? ಇರ್ತಾನೆ ಇರಲಿಲ್ಲ. ಪೂರ್ವ ಮೃತ್ಯು ಇರ್ತಿರಲಿಲ್ಲ, ಚಿಕ್ಕವರು ಸಾಯ್ತಾನೆ ಇರಲಿಲ್ಲ. ಇನ್ನೊಂದು ಪೂರ್ವ ಮೃತ್ಯು, ಇನ್ನೊಂದು ಅರ್ಥ ಏನು ಗೊತ್ತು? ದೊಡ್ಡವರು ಇಲ್ಲಕ್ಕೆ ಚಿಕ್ಕವರು ಸಾಯ್ತಾ ಇರಲಿಲ್ಲ, ಅದು ಬೇರೆ. ಪೂರ್ವ ಮೃತ್ಯು ಇದ್ದಾನೆ, ಸೀನಿಯರ್ ಇದ್ದಾನೆ, ಜೂನಿಯರ್ ರಿಟೈರ್ ಮಾಡ್ತಾರೆ. ಸಾಧ್ಯನಾ? ಯಾರು ರಿಟೈರ್ ಆಗಬೇಕು ಯಾವಾಗಲೂ? ಸೀನಿಯರ್ ಫಸ್ಟ್, ಆಮೇಲೆ ಜೂನಿಯರ್. ಅದು ಹೇಗೋ ಇಲ್ಲೂ ಕೂಡ ಹಾಗೇನೆ. ಅದು ಪೂರ್ವ ಮೃತ್ಯು ಆಗ್ತಿರಲಿಲ್ಲ. ಪೂರ್ವ ಮೃತ್ಯು ಹೋಗೋದು ಅದಕ್ಕೆ ಬ್ರಾಹ್ಮಣ ಬಂದಿದ್ದು. ರಾಮ ನಾನು ಬದುಕಿದ್ದೇನೆ, ನನ್ನ ಮಗ ಹೇಗೆ ಸತ್ತ? ದೊಡ್ಡವ್ರ ಅಂತ್ಯಕ್ರಿಯೆ ಯಾರು ಮಾಡಬೇಕು? ಚಿಕ್ಕವರು ಮಾಡ. ಅವನಂತಕ್ಕೆ ನಾನು ಮಾಡಬೇಕಾ ಈಗ? ಇದು ಯಾವ ಧರ್ಮ ಅಂತ ಕೇಳ್ತಾ. ಇವತ್ತು ಅವೆಲ್ಲ ಯಾರು ಕೇಳೋಗ ಇಲ್ಲ. ಹಿಂದಿನ ಕಾಲಕ್ಕೆ ಆ ಧರ್ಮದ ಮೇಲೆ ಡಿಪೆಂಡ್ ಆಗ್ತಿತ್ತು ಅದೆಲ್ಲ. ರಜೆ ಪೂರ್ವ ಮೃತ್ಯು ಎಂದು ಮೊದಲು ಸಾಯಬಾರದು, ಸಾಯ್ತಿರ್ಲಿಲ್ಲ ರಾಮದೇವ್ರ ಕಾಲಕ್ಕೆ. ಪೂರ್ವ ಮೃತ್ಯು ಪದ ಅರ್ಥ ಆಗತ್ತೆ ಈಗ. ಅಪಮೃತ್ಯು ಇಲ್ಲ,
ಮತ್ತು ಚಿಕ್ಕ ವಯಸ್ಸಲ್ಲಿ ಸಾವಿಲ್ಲ, ಯಾವ ಕಾಲಕ್ಕೆ ಬರಬೇಕು ಆ ಕಾಲಕ್ಕೆ ಸಾಯ್ತಿರಲಿಲ್ಲ. ಮುಖ್ಯವಾಗಿ ದೊಡ್ಡವರಿಲ್ಲಕ್ಕೆ ಚಿಕ್ಕವರು ಸಾಯಾಗಿಲ್ಲ. ಅಂತ್ಯಕ್ರಿಯೆ ಒಂದು ಪಾರ್ಟ್ ಅದು. ಮಕ್ಕಳನ್ನು ಮಕ್ಕಳಿಗೆ ತಂದೆ ತಾಯಿ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಅನಂತರ ಅಂತ್ಯಕ್ರಿಯೆ ಐತೆ ಅವನೇ ಮಾಡಬೇಕಾದ್ರು. ಅವ್ನು ಫುಲ್ ರೈಟ್, ಅದು ಕರ್ತವ್ಯ. ಅದೆಲ್ಲ ತಿಳಿಸೋಕ್ಕೋಸ್ಕರ ಪೂರ್ವ ಮೃತ್ಯು ಆಗ್ತಿರಲಿಲ್ಲ. ಎಷ್ಟು ಯಾವುದಕ್ಕೆ ಸಾಗವಾನ ಪದ್ಧತಿ ಒಂದು ಇರಲೇ ಇಲ್ಲ, ಗೊತ್ತಾಯ್ತಾ? ಸಾಗವಾನ ಪದ್ಧತಿ ವಾಲಂಟಿಯರಾಗಿ ಕೆಲವರು ತೊಗೊಳ್ಬೋದಾಗಿತ್ತು ಅಷ್ಟೇ ಹೊರತು ಕಂಪಲ್ಸರಿ ಅಲ್ಲ. ಇವ್ರು ಕೈಕಾಲು ಕಟ್ಟಿ ಬಿತ್ತು ಇದಾಗ್ಬಿಡ್ತಿದ್ರು. ಅದನ್ನ ತಪ್ಪೋದು, ಶಾಸ್ತ್ರ ಒಪ್ಪೋದಿಲ್ಲ. ಅದು ಅದಕ್ಕೆ ಇಷ್ಟಪಟ್ಟು ಹೋಗೋದಾದ್ರೆ ಹೋಗ್ಬೋದು, ಅವಾಗ ಇಷ್ಟ ಆಪ್ಷನ್. ಅದು ಆಪ್ಷನ್ ಯಾರು ತಡಿಲಿಕ್ಕಾಗೋದೇ ಇಲ್ಲ. ಅವ್ರು ಇಷ್ಟ ಇದ್ದರೆ ಯಾರು ಮಾಡೋಕ್ಕಾಗೋದಿಲ್ಲ ಯಾರು ಕೂಡ. ಆದರೆ ಬಲಾತ್ಕಾರ ಮಾಡೋ ಹಕ್ಕ ಯಾರಿಗೂ ಇಲ್ಲ. ಸಾಗವಾನ ಮಾಡಲೇಬೇಕು ಅಂತಿಲ್ಲ. ಸ್ಕೂತಿ ಸಾಗವಾನ ಮಾಡಲಿಲ್ಲ, ಮಾದರಿ ಮಾಡಿಲ್ಲ. ಅದಕ್ಕೆ ಮುಂದೆ ಬರುತ್ತೆ, ಯಾಕೆಂದ್ರೆ ಡೇಟಸ್ ಎಲ್ಲ ಬರುತ್ತೆ. ಆಗಿನ ಕಾಲಕ್ಕೆ ಅಂತ ವ್ಯವಸ್ಥೆ ಇತ್ತು. ಹೌದು, ಇಷ್ಟಪಟ್ಟೆ ಹೋಗಿ. ಬಹುಬುರೀಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇನ್ ರೂಪೇ. ಅವರಿಗೆ ಯಥೇಷ್ಟ ಮಾಲ್ಯ ಆಭರಣ ಅನುಲೇಪನಾಹ ಯಥೇಷ್ಟಪಾನ ಅಶನ ವಾಸಸೋ ಅಖಿಲಾಹ ಬಭೂಬುರೀಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇನ್ ರೂಪೇ. ಉಪಸಂಹಾರ ಮಾಡ್ತಾರೆ. ಪ್ರಶಾಸತೀಶೆ ಶುರು ಮಾಡಿದ್ರು, ಬಭೂಬುರೀಶೆ ಅಂತ ಕಲ್ತ್ಕೊಂಡು ಮಾಡಿದರು. ಇಷ್ಟು ಶ್ಲೋಕಗಳು ರಾಮರಾಜ್ಯ ವರ್ಣನೆ ಶ್ಲೋಕಗಳು. ಇವರು ವಾಲ್ಮೀಕಿಗಳು ಎಲ್ಲ ಕಡೆ ಬರೀತಾರೆ. ಆಚಾರ್ಯ ಎಲ್ಲರೂ ಒಟ್ಟು ನಿಮಗೆ ಸಂಬಂಧಿ ಸಿಗಬೇಕು. ಇಷ್ಟು ಓದಿಬಿಟ್ರೆ ಇನ್ನೇನು ಹೇಳಲೇಬೇಕಾಗಿಲ್ಲ. ಹಾಗೆ ಒಂದೇ ಮಾತು, ವಿರಿಂಚ ಲೋಕಶ್ಚ ಸಮಾಗುಣೋನ್ನತಂ. ಬ್ರಹ್ಮಲೋಕ ಇದ್ದಾಗಿತ್ತು ಅಂತ ಹೇಳಿದರು. ಬ್ರಹ್ಮಲೋಕ ಹೇಗಿರುತ್ತೆ ಇದೇ ಉತ್ತರ. ಮತ್ತೆ ಬ್ರಹ್ಮಲೋಕ ಹೇಗಿರುತ್ತೆ, ಇದು ಹಾಗಿತ್ತು ಅಂತ ಹೇಳಿದ ಮೇಲೆ ಅದು ಹೇಗಿತ್ತು ಹೀಗಿತ್ತು, ಸಿಂಪಲ್. ಅದು ಈ ರೀತಿ ವರ್ಣನೆ ಆಯಿತು. ಅದಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಏನರ್ಥ? ರಾಮರಾಜ್ಯದಲ್ಲಿ ಇದ್ದಾಗಿರ್ತಾರೆ ಅಂತ. ಬ್ರಹ್ಮಲೋಕದ ದುಃಖನೇ ಇಲ್ಲ ಅಂತ ಲೋಕ. ಸ್ತ್ರೀಯೋ ನ ಚಾಸನ್ ಯಥೇಷ್ಟ ಮಾಲ್ಯ ಆಭರಣ ಅನುಲೇಪನ. ಯಥೇಷ್ಟ ಮಾಲ್ಯ, ಯಥೇಷ್ಟ ಆಭರಣ, ಯಥೇಷ್ಟ ಅನುಲೇಪನ. ಮೂರು ಬಂತು. ಆಭರಣಗಳು ಇಷ್ಟಪಟ್ಟಿದ್ದು, ಮಾಲೆಗಳು ಇಷ್ಟಪಟ್ಟಿದ್ದು, ಗಂಧ ಅನುಲೇಪನ ಗಂಧ ಅದು ಇಷ್ಟಪಟ್ಟಿದ್ದು. ಯಥೇಷ್ಟ ಪಾನಾಶನ ವಾಸಸ. ಯಥೇಷ್ಟ ಪಾನಾಹ, ಯಥೇಷ್ಟ ಅಶನಾಹ, ಯಥೇಷ್ಟ ವಾಸಸಃ. ಎಲ್ಲರೂ ಕೂಡ ಇಷ್ಟಪಟ್ಟ ಬಟ್ಟೆ, ಇಷ್ಟಪಟ್ಟ ಊಟ, ಇಷ್ಟಪಟ್ಟ ಪಾನ ಆಗಿರ್ತೇವೆ. ಇದು ಅನಿಷ್ಟ ಮಾಡಬೇಡ, ನಿಷಿದ್ಧ ಯಾರು ಇಷ್ಟನೇ ಪಡ್ತಿರ್ಲಿಲ್ಲ. ಅಖಿಲಾಹ, ಒಬ್ಬೊಬ್ಬರಿಗಲ್ಲ, ಅಖಿಲಾಹ ಎಲ್ಲರೂ ಹಾಗಿತ್ತು. ಬಭೂವರೀಶೇ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇನ್ ರೂಪೆ. ಈ ರೀತಿಯಲ್ಲಿ ಪರಮಾತ್ಮ ಧರ್ಮದಿಂದ ರಾಜ್ಯವನ್ನು ಪಾಲಿಸ್ತಿರಬೇಕಾದ್ರೆ ಪ್ರಕೃಷ್ಟ ಧರ್ಮೇಣ, ಅತ್ಯುತ್ಕೃಷ್ಟವಾದ ಧರ್ಮ ರಾಜ್ಯ ಪಾಲನೆ ಮಾಡ್ತಿರ್ಬೇಕಾದ್ರೆ ಇಡೀ ಜಗತ್ತು ಹಾಗಿತ್ತು. ಇಡೀ ಜಗತ್ತು ಹಾಗಿತ್ತು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ರಾಮರಾಜ್ಯದ ಕಲ್ಪನೆ, ಆ ರಾಜ್ಯ ಹೊರಗಿಲ್ಲ ಎಂಬ ವಿಚಾರ ಬೇರೆ. ಮನೆಯ ಮಟ್ಟಿಗೆ ನಾವೇನು ಮಾಡಬೇಕು, ಸಾಧ್ಯವಾದಷ್ಟು ಮಾಡಿದರೆ ಆ ಮಟ್ಟಿಗೆ ರಾಮರಾಜ್ಯ ಇದ್ದಾಗಿರೋದು. ಅದನ್ನು ಜನ ಇಲ್ಲ, ಯಾರೂ ಇಲ್ಲ ಅಂತ ಎಲ್ಲರೂ ಬಿಡ್ತಾ ಹೋದ್ರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಷ್ಟೇ. ಮನೆಯ ಮಟ್ಟಿಗೆ ಧರ್ಮಾಚರಣೆ ಮಾಡಲಿಕ್ಕೆ ಯಾವ ಸಮಸ್ಯೆನೂ ಇರುತ್ತಿಲ್ಲ ನಮಗೆ. ಆ ದೃಷ್ಟಿಯಿಂದ ರಾಮರಾಜ್ಯ ಇದ್ದಾಗಿದೆ. ಒಳಗೆ ಕೂತ್ಕೊಂಡ್ರೆ ಯಾವನು ಯಾಕೆ ಸಂಧಾನ ಮಾಡ್ತಿ ಕೇಳೋದಿಲ್ಲ, ಯಾಕೆ ಏಕಾಸಿ ಯಾರೂ ಕೇಳೋದಿಲ್ಲ. ಮನೆಯವರೇ ಕೇಳ್ತಾರೆ, ಬೇರೆಯವ್ರು ಕೇಳೋದಿಲ್ಲ. ಅಂದರೆ ಏನರ್ಥ, ನಿಶ್ಚಿಂತೆಯಿಂದಿರು. ಹಿಂದೆ ಆಗಿರಲಿಲ್ಲ, ಭಾಳ ಕಷ್ಟದ ಕಾಲ. ಮನೆ ಬಂದು ಒಳಗೊಂದು ಹೊಡೆಯೋ ಕಾಲ ಇತ್ತಂತೆ. ವೇನ ಅಂತೂ ಕೆಟ್ಟ ರಾಕ್ಷಸ ಅವನು. ಯಾರು ದೇವ ಪೂಜೆ ಮಾಡೋಗಿಲ್ಲ, ಇದು ಮಾಡೋಗಿಲ್ಲ, ಏನು ಮಾಡೋಗಿಲ್ಲ, ವೇದೋಚ್ಚಾರಣೆ ಮಾಡಿ ಗಂಟೆ ಬರಸಾಗಿಲ್ಲ ಅಂತ ವಾತಾವರಣ ಇತ್ತು. ಏನು ಯಾರು ಕೇಳೋದಿಲ್ಲ. ಈಗ ನಂಪಾಡಿ ನಾವಿರದೆ ಕಲಿಯುಗ ಬೆಸ್ಟ್. ಈಗ ಈ ಟೈಮ್ ಎಸ್ಪೆಷಲಿ ನಂಪಾಡಿ ನಾವಿರ್ತೇವೆ. ಯಾಗ ಎಲ್ಲ ಫ್ರೀಡಮ್ ಸ್ವೀಚಿಗಿತ್ತು, ಒಚ್ಚಾಬಟ್ಟಿ ಮಾಡದೇ ಇದ್ರೆ ಸಾಕು. ಒಳ್ಳೆ ವಾತಾವರಣ ಇದೆ. ಸಾಧನೆ ಮಾಡ್ಕೋತಾ ಇಲ್ಲ ಮತ್ತೆ ದೋಷ. ಇವತ್ತೆಲ್ಲಿ ನೋಡಿ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳ್ತಾರ. ಪಾಠಶಾಲೆ ಇಟ್ಟು ಎನ್ಕರೇಜ್ ಮಾಡ್ತಾರೆ. ಕೊಟ್ಟರೆ ನಿಮ್ಗೆ ಗ್ರಾಂಟ್ ಕೊಡ್ತಾರೆ. ಬೇಕಾದ್ರೆ ಸರಿಯಾಗಿ ಪಾಠಶಾಲೆ ಮಾಡಿದರೆ ಗೌರ್ಮೆಂಟ್ ಗ್ರಾಂಟ್ ಕೊಡುತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ವ್ಯವಸ್ಥೆ ಇದೆ. ಯಾವ ಪುಸ್ತಕ ಪ್ರಿಂಟ್ ಮಾಡಬೇಡಿ ಅಂತ ಹೇಳೋದಿಲ್ಲ. ಇದು ಜನಕ್ಕೆ ತೊಂದರೆ ಆಗಬಾರ್ದು ಅಷ್ಟೇ. ಅದೆಲ್ಲ ಯೋಚನೆ ಮಾಡಿದರೆ ನಾವು ಒಳ್ಳೆ ಕಾಲದಲ್ಲಿರೋದು. ಬಹುರೀಶೇ ಜಗತಾಂ 106 ವರ್ಷಗಳಿಂದ ಆ ಕಷ್ಟಗಳು ಒಂದು ಕಡೆ ನಾವು ಬರ್ಕೊಂಡು ಓದಬೇಕು. ತಾಳೆಗರಿ ಸಿಗೋದು ಕಷ್ಟ. ಸೀಸನ್ ಮಾಡಬೇಕು, ಬರೀಬೇಕು, ಹಿಂಗೆ ತುಂಬಿಸ್ಬೇಕು. ಅದು ಕಾಲು ಎಷ್ಟು ಕಷ್ಟ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ರೆಡಿಮೇಡ್ ಬುಕ್ಸು, ಗೊತ್ತಾಯ್ತಾ? ಯಾವ ಪೇಜ್ ರೆಫರೆನ್ಸ್ ವರ್ಕು, ಯಾವ ಪುಟ ಏನಿದೆ ಹಾಗಲ್ಲ. ಹಿಂದೆ ತೆಗೆದು ನೋಡಬೇಕು. ಚಿಕ್ಕ ಅಕ್ಷರಗಳು, ಭಾರಿ ಕಷ್ಟ ಅಂದರೆ ಭಾರಿ ಕಷ್ಟ. ಅಂಥ ಸ್ಥಿತಿಯಲ್ಲಿ ಎಂಥ ಗ್ರಂಥ ಬರೋದು, ಅಷ್ಟು ಗ್ರಂಥ ಇವತ್ತು ಬರ್ತಾ ಇಲ್ಲ. ಅಷ್ಟು ಗ್ರಂಥ ಓದೋರು ಇವತ್ತಿಲ್ಲ. ಕಷ್ಟ ಕಾಲದಲ್ಲಿ ಅಂತ ಕೆಲಸ ನಡೆದಿತ್ತು. ಸಬ್ರಹ್ಮ ಆ ಕ್ವಾಲಿಟಿ ಅಂತ ಇವತ್ತು ಬರೋದೇ ಇಲ್ಲ. ಅವತ್ತಿನ ಕ್ವಾಲಿಟಿ ತೀರಾ ದೊಡ್ಡ ಕ್ವಾಲಿಟಿ. ಸಬ್ರಹ್ಮ ರುದ್ರ ಮರದ ದಿವಾಕರಾತಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ನಿತ್ಯಂ ಸುರೈಃ ಸಹ ನರೈರಥ ವಾನರೈಶ್ಚ ಸಂಪೂಜ್ಯಮಾನ ಚರಣೋ ರಮತೆ ರಮೇಶಃ. ಸ ಬ್ರಹ್ಮ ರುದ್ರ ಮರುದಶ್ರೀ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ. ಒಂದೇ ಪದ ಅದಿಷ್ಟು ಕೂಡ. ಆಚಾರ್ಯ ಬರೆದ್ರೆ ಹೇಗೆ ಬರೀತಾರೆ ಒಂದೊಂದು ಸಂತಿಲಿ. ಇದೆಲ್ಲ ಬರೆದಾಕಿಬಿಟ್ಟಿದ್ರೆ ಗೋವಿಂದ.
ಸಬ್ರಹ್ಮ ರುದ್ರ ಮರುದಶ್ರೀ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ. ಯಾವ್ದು ನೆನಪಾಗುತ್ತೆ ಗೊತ್ತಾ ಈಗ? ಅಲ್ಲ, ನಮಾಮಿ ಅಖಿಲಾಧೀಶ ಕಿರೀಟ ಕೃಷ್ಣ ಪೀಠವತ್ ಕೃತ್ತಮಶ್ಯಮನೇರ್ ಕಾಹಂ ಶ್ರೀಪತೇ ಪಾದಪ. ಅಲ್ಲಿರೋ ನಿಖಿಲಾಧೀಶ ಕಿರೀಟ ಕೃಷ್ಣ ಪೀಠವತ್. ನಿಖಿಲಾಧೀಶರು ಯಾರು ಅಂತ ಕೇಳಿದರೆ ಬ್ರಹ್ಮ ರುದ್ರ ಮರುತು ಅಶ್ವಿ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ. ಗೊತ್ತಾಯ್ತಾ? ನಮಾಮಿಕೆ ಕಿರೀಟ ಆಘೃಷ್ಟ, ಇಲ್ಲಿ ಪರಿಘಟ್ಟಿತ, ಆಘೃಷ್ಟ ಪೀಠವತ್ ಪರಿಘಟ್ಟಿತ ಪೀಠವ. ಆ ರೀತಿ ಬ್ರಹ್ಮದೇವರು, ರುದ್ರದೇವರು, ಮರುತ್ ವಾಯುದೇವರು, ಅಶ್ವಿನಿ ದೇವತೆಗಳು, ಸೂರ್ಯರು ಮೊದಲಾದಂತಹ ಮೂರ್ಧನ್ಯ ರತ್ನ ಕಿರೀಟ ರತ್ನ ಅವುಗಳಿಂದ ಪರಿಘಟ್ಟಿತ ಪಾದಪೀಠ. ರಾಮದೇವರ ಪಾದಕ್ಕೆ ಪಾದಪೀಠ ಗಟ್ಟಿಯಾಗಿ ತಲೆಬಟ್ಟಿ ಗಟ್ಟಿಸಿ ಗಟ್ಟಿ ಎಂಬ ಪದ ಹಾಗೆ ಬಂದಿರೋದು. ಗಟ್ಟಿಯಾಗಿ ಗೊತ್ತಿ ನಮಸ್ಕಾರ ಮಾಡ್ತಿದ್ರು ಪ್ರತಿನಿತ್ಯ. ಇದು ಸಾರಸ್ಯ ಗೊತ್ತಾ ನಿಮಗೆ? ಇದರ ಅರ್ಥ ಎಲ್ಲ ಜನ ನೋಡ್ತಿರ್ಬೇಕಾದ್ರೆ ದೇವತೆಗಳ ಮೇಲಿಂದ ಬರ್ತಾ ಇದ್ರು, ಈ ರೀತಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಅಲ್ಲಿಂದ ಮಾಡೋದಲ್ಲ, ಇಲ್ಲಿ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ಜನ ನೋಡ್ತಿರ್ಬೇಕಾದ್ರೇನೆ. ಸೊ ಹರಿಸರ್ವತ್ವತ್ವ ಅಂದ್ಬೇಕು ಯಾರಿಗೂ ಕನ್ಫ್ಯೂಷನ್ ಬರೋ ಚಾನ್ಸೇ ಇಲ್ಲ. ಆಗ ಗೊತ್ತಾಯ್ತಾ? ನೋಡ್ತೀವಿ ಈಗ ರಾಜ್ಯಪಾಲ ಯಾವ ರಾಷ್ಟ್ರಪತಿ ಬಂದರು, ಚೀಫ್ ಮಿನಿಸ್ಟರ್ ಸ್ವಾಗತ ಮಾಡ್ತಾರೆ, ಕಾಣಿಸುತ್ತಲ್ಲ ಹಾಗೆ. ಆ ಥರ ಕಾಣುತ್ತಿತ್ತು. ಛಾಯೆ ನಮ್ಮ ಕಣ್ಣಿಗೆ ಕಾಣುತ್ತೋ ಆ ರೀತಿ ರಾಮದೇವರಿಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಮೂಲ ರೂಪದಿಂದ ಬಂದು, ಅದಕ್ಕೆ ರತ್ನ ಹಾಕಿ ಕಿರೀಟ ಹಾಕೊಂಡ್ಬರ್ತದೆ ಏನರ್ಥ, ಮೂಲ ರೂಪದಿಂದನೇ ಬಂದು ನಮಸ್ಕಾರ ಮಾಡ್ತಿದ್ರು. ಇದು ಬಹಳ ಮುಖ್ಯವಾದ ಅಂಶ. ರಾಮರ ದೇವರು ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಇಂಥ ವಿಶಿಷ್ಟವಾದ ವಾತಾವರಣ ಅಲ್ಲಿ ಇತ್ತು. ಅದು ಅಲ್ಲಿ ಪಿಂಜರಂಜ ಉತ್ಕಂಠ ಕುಂಠ ಕೋಲಾಹಲ ಆ ರೀತಿ ಬರ್ತಿದ್ರು. ನಿತ್ಯಂ ಸುರೈಃ ಸಹ ನರೈಸ್ತರಥವಾ ನರೈಶ್ಚ ಸಂಪೂಜ್ಯಮಾನ ಚರಣ ರಮತೆ ರಮೇಶಃ. ನಿತ್ಯದಲ್ಲೂ ಕೂಡ ಸುರೈಹಿ ಸಹ ನರೈಹಿ ಸಹ ವಾನರೈಹಿ ಸಹ, ಸುರರು ನರರು ವಾನರರು ಅವರಿಂದ ಸಂಪೂಜ್ಯಮಾನ ಚರಣ, ಸಂಪೂರ್ಣವಾಗಿ ಪೂಜಿತನಾಗತಕ್ಕಂಥ ಪಾದಕಮಲನಾಗಿ ರಾಮದೇವರು ರಮೇಶಃ, ರಮಾಪತಿಯಾದ ರಾಮ, ರಮತೆ ಇದೇ ರಾಮ ಅಂತ. ನಿತ್ಯಂ ರಮತೆ, ಈ ರೀತಿ ರಮತೆ. ಇದು ಪ್ರತಿನಿತ್ಯ ಕಾಣೋ ದೃಶ್ಯವಾಗಿತ್ತು. ನಿತ್ಯ ನಮಸ್ಕಾರ ಮಾಡಕ್ಕೆ ಬರ್ತಿದ್ರು, ನಿತ್ಯ ನಮಸ್ಕಾರ ಮಾಡಕ್ಕೆ ಬರ್ತಿದ್ರು. ಕೃಷ್ಣದೇವರಾಜ ವ್ಯಾಸರಾಜರ ಹತ್ರ 3 ಸಂಧ್ಯಾ ಕಾಲಕ್ಕೂ ನಮಸ್ಕಾರ ಮಾಡಕ್ಕೆ ಹೋಗ್ತಿದ್ದಂತೆ. 3 ಸಂಧ್ಯಾ ಕಾಲದಲ್ಲಿ ದೊಡ್ಡವರು ನಮಸ್ಕಾರ ಮಾಡಬೇಕಲ್ಲ, ಪಾಠ ಹೇಳ್ತಾರೆ, ನಮಸ್ಕಾರ ಮಾಡೋದು ಹೋಗ್ಬಿಡೋದು ಅಷ್ಟೇ, ಡಿಸ್ಟರ್ಬ್ ಮಾಡಬಾರ್ದು. ಅಷ್ಟು ಗೌರವ ಕೃಷ್ಣದೇವರಾಜ ಬಿಟ್ಕೊಂಡಿದ್ದಾರೆ ವ್ಯಾಸರಾಜರ ಬಗ್ಗೆ. ಗೊತ್ತಾಯ್ತು? ಒಬ್ಬ ಚಕ್ರವರ್ತಿ ಆತ 3 ಹೊತ್ತು ಬಂದು ನಮಸ್ಕಾರ ಮಾಡೋಗ್ತಿದ್ದ ಅಂತ ಹೇಳಿದರೆ ಎಷ್ಟು ವರ್ಚಸ್ಸಿತ್ತು. ಇಲ್ಲಿ ರಾಮದೇವರು ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತಿನಿತ್ಯ ಸಂಧ್ಯಾಕಾಲ ಬಂದು ನಮಸ್ಕಾರ ಮಾಡೋಗ್ತಾ ಇತ್ತು. ಇದು ರಾಮದೇವರ ಸರ್ವೋತ್ತಮತ್ವ, ರಾಜ್ಯ ಭಾರಕ್ರಮ ಎಲ್ಲ ಹೇಳ್ತಕ್ಕಂಥ ಮಾತುಗಳು. ಸರಿಯಾಗಿ ಅವನು ಪಾರಾಯಣ ಮಾಡ್ತಿದ್ರು ಸಾಕು, ಎಷ್ಟು ಪುಣ್ಯ ಬರುತ್ತಾಗ. ಮಂದೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನು ನಾಳೆ ಅಲ್ಲಲ್ಲ ಅಯೋಧ್ಯ ಇಡೀ ಭೂಲೋಕಕ್ಕೆ ಗೊತ್ತು. ರಾಮ ಒಬ್ಬ ಇದ್ರ ರಾಜ್ಯ ಅಲ್ಲ. ಯಾವುದಕ್ಕೆ ರಾಜ್ಯ? ಪ್ರೈಮ್ ಮಿನಿಸ್ಟರ್ ಅಂದರೆ ಎಂಟೈರ್ ಕಂಟ್ರಿಗೆ. ಗೊತ್ತಾಯ್ತಾನೆ? ಎಂಟೈರ್ ಯೂನಿವರ್ಸಿಗೆ ಇದು ಸಣ್ಣ ಪುಟ್ಟದ್ದಲ್ಲ. MLA ನಮ್ಗೆ ಅರ್ಥ ಆಗುತ್ತೆ. ಏನ ಕ್ಯಾಪಿಟಲ್ ಅಷ್ಟೇ. ಅಯೋಧ್ಯೆ ಕ್ಯಾಪಿಟಲ್ಲೇ ಹೊರತು ಕಿಂಗ್ಡಮ್ ಯಾವುದು ಕಂಪ್ಲೀಟ್ ಇದೆ. ಜಗತ್ತೆ ಬಾರ್ಡರೇ ಇಲ್ಲ ಅದಕ್ಕೆ. ಅದು ಒಂದು ಹೇಳ್ತಾರಲ್ಲ, ಸಮುದ್ರನೇ ಬಾರ್ಡರ್ ಅಂತ ಹೇಳ್ತಾರಲ್ಲ, ಸಮುದ್ರ ಬೆಟ್ಟಗಡೆ ಬಾರ್ಡರ್, ಬೇರೆ ಬಾರ್ಡರ್ ಇಲ್ಲ.